ಕ್ಷೇತ್ರದಲ್ಲಿ ಯಶಸ್ವಿಯ ಪಥದಲ್ಲಿ ಮುನ್ನಡೆಯುತ್ತಿರುವಂತಹ ಕೊಡಗೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಕೆ ನಾರಾಯಣ್ ಬಳ್ಳಾಳ್, ಸಹಕಾರ ರತ್ನ ನಾರಾಯಣ್ ಬಳ್ಳಾಳ್ ರವರನ್ನ ಕೂಡ ವೇದಿಕೆಗೆ ಭಿನ್ನವಿಸಿಕೊಂಡು ಸಮಾರಂಭದ ಎಲ್ಲ ಗಣ್ಯರನ್ನ ಬರಮಾಡಿಕೊಳ್ಳಲಿದ್ದಾರೆ. ನಮ್ಮ ಆರ್ಥಿಕ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ವಿಜಯಶೀಲ ಹೆಗ್ಡೆ, ನಮ್ಮ ಅಧ್ಯಕ್ಷರ ಆಶಯದ ಹಂಬಲಕ್ಕೆ ನಿರಂತರವಾಗಿ ಬೆಂಬಲವನ್ನು ನೀಡುತ್ತಿರುವ ನಮ್ಮ ಆಡಳಿತ ಮಂಡಳಿ ಶ್ರೀಯುತ ರಮೇಶ್ ಶೆಟ್ಟಿ ಹಾವುಂಜೆ ಇವರನ್ನು ಕೂಡ ಆತ್ಮೀಯವಾಗಿ ಕೇಳಿಕೊಂಡು ಸಹಕಾರಿ ಕ್ಷೇತ್ರದ ಸಾಧನೆಯ ಮೂಲಕವಾಗಿ ಸುದೀರ್ಘ ವರ್ಷಗಳ ಅನುಭವದ ಆಧಾರದ ಮೇಲೆ ಈ ಬಾರಿ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಪ್ರಕಾಶ್ ಚಂದ್ರ ಶೆಟ್ಟಿ ಸರ್ ತಮ್ಮನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ವೇದಿಕೆಯ ಆಸನಗಳಿಗೆ ಬರಮಾಡಿಕೊಳ್ಳುತ್ತಾ ನಮ್ಮ ನಿರ್ದೇಶಕರಾಗಿರುವಂತಹ ಶ್ರೀಯುತ ಬಿ ಅಶೋಕ್ ಕುಮಾರ್ ಶೆಟ್ಟಿ ಬೆಳ್ಳಂಪಳ್ಳಿ, ಅಧ್ಯಕ್ಷರು ರೈತರ ಸಹಕಾರಿ ಸಂಘ ಹಿರಿಯಡ್ಕ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ತಮ್ಮನ್ನು ಕೂಡ ಪ್ರೀತಿಯಿಂದ ಆಮಂತ್ರಿಸಿಕೊಂಡು ಶ್ರೀಯುತ ವೈ ಸುಧೀರ್ ಕುಮಾರ್ ಪಡುಬಿದ್ರೆ, ಅಧ್ಯಕ್ಷರು ಪಡುಬಿದ್ರೆ ವ್ಯವಸಾಯ ಸೇವಾ ಸಹಕಾರಿ
ಸಂಘ ಇವರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೇವೆ. ಸನ್ಮಾನ್ಯ ಶಿವಾಜಿಯ ಸುವರ್ಣ ಬೆಳ್ವೆ, ಶ್ರೀಯುತ ಎಚ್ ಗಂಗಾಧರ ಶೆಟ್ಟಿ ಮಂದರ್ತಿ, ಟಿ ಸತೀಶ್ ಶೆಟ್ಟಿ ಕೆಮ್ಮಣ್ಣು, ಶುಭಕರ ಶೆಟ್ಟಿ ವಂಡಾರು, ಶ್ರೀಧರ ಶೆಟ್ಟಿ ಆರೂರು, ವೆಂಕಟಕೃಷ್ಣ ಗೋಳಿ ಮೈರ್ಮಾಡಿ, ಶ್ರೀಯುತ ಶ್ರೀಧರ PS ಸಾಸ್ತಾನ ಹಾಗೂ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾಗಿರುವಂತಹ ಸುಕನ್ಯಾ ಮೇಡಮ್ ರವರನ್ನ ಶಾಖಾ ವ್ಯವಸ್ಥಾಪಕರಾಗಿರುವ ಸನ್ಮಾನ್ಯ ಪ್ರಸನ್ನ ಶೆಟ್ಟಿ ಇವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಮೈರ್ಮಾಡಿ ಅಶೋಕ್ ಕುಮಾರ್ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಸಹಕಾರಿ ರಂಗದಲ್ಲಿ ನಮ್ಮೆಲ್ಲರ ಉಸಿರಾಗಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಸಮಕ್ಷಮದಲ್ಲಿ ನಿಮ್ಮೆಲ್ಲರನ್ನ ಸಾಕ್ಷೀಕರಿಸಿಕೊಂಡು ನಡೆಯುತ್ತಿರುವಂತಹ ನಮ್ಮ ಕಾರ್ಯಕ್ರಮಗಳಲ್ಲಿ ಇದೀಗ ನಾಡಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಇದನ್ನ ನೆರವೇರಿಸಿಕೊಡಲಿಕ್ಕಿದ್ದಾರೆ. ರೈತ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಇದನ್ನ ನೆರವೇರಿಸಿಕೊಡಲಿಕ್ಕಿದ್ದಾರೆ ಪ್ರಬುದ್ಧರಾಗಿರುವಂತಹ ಶ್ರೀ ಸುರೇಶ್ ಕಾರ್ಕಡ ಇವರು. ರೈತ ಗೀತೆ ಹಿಡಿದ ಹೊಲದೊಳು ಮಾಡುತ್ತ ಉಳುವ ಯೋಗಿಯ ನೋಡಲಿ. ನೇಗಿಲ ಹಿಡಿದ ಹೊಲದೊಳು ಮಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸದ ಸೇವೆಗೆ ಪೂಜೆಯು ಕರ್ಮವೈಹ ಪರ ಸಾಧನವೋ. ಕಷ್ಟದೊಳನ್ನವ ದುಡಿಬನ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದಿಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಗೆ ಲೋಕವೇ ಅನ್ನವ ನೀವನು. ಯಾರೂ ಅರಿಯದ ನೇಗಿಲ ಯೋಗಿಗೆ ಲೋಕವೇ ಅನ್ನವ ನೀವನು. ಹೆಸರನ್ನು ಬಯಸದೆ ಅತಿ ಸುಖ ಕೇಳಿಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ. ನೇಗಿಲ ಕುಲದೊಳಗಡಗಿದೆ ಕರ್ಮ. ನೇಗಿಲ ಮೇಲೆ ನಿಂತಿದೆ
ಮಾಡಿದೆ ಧರ್ಮ. ನೇಗಿಲ ಮೇಲೆಗೆ ನಿಂತಿದೆ ಧರ್ಮ. ಉಳುವ ಯೋಗಿಗ ನೋಡಲ್ಲಿ, ಉಳುವ ಯೋಗಿಗ ನೋಡಲ್ಲಿ, ಹೋ ಉಳುವ ಯೋಗಿಗ ನೋಡಲ್ಲಿ, ಉಳುವ ಯೋಗಿಗ ನೋಡಲ್ಲಿ, ಉಳುವ ಯೋಗಿಗ ನೋಡಲ್ಲಿ, ಉಳುವ ಯೋಗಿಗ ನೋಡಲ್ಲಿ. ಜಗದೋದ್ಧಾರಕ ಶ್ರೀ ಕೃಷ್ಣ ಪರಮಾತ್ಮನು ನೆಲೆಯಾಗಿರುವಂತಹ ಉಡುಪಿಯ ಕೇಂದ್ರ ಸ್ಥಳದಲ್ಲಿ 3 ಅಂತಸ್ತಿನ ಕಟ್ಟಡದಲ್ಲಿ ಸ್ವಂತ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ 6 ದಶಕಗಳ ಇತಿಹಾಸವನ್ನು ತಮ್ಮದಾಗಿಸಿಕೊಂಡ ನಮ್ಮಿ ಸಂಸ್ಥೆಗೆ 10 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವ ಸಂದರ್ಭ ಪೇತ್ರಿ ಬಾರ್ಕೂರು ಇಂದು ಸಾಲಿಗ್ರಾಮದಲ್ಲಿ ಶಾಖೆಯ ಉದ್ಘಾಟನೆಯನ್ನ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾದವರು ಸನ್ಮಾನ್ಯ ಬಿ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ. ಇವರಿದೀಗ ಸರ್ವರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಿಕೊಳ್ಳಲಿದ್ದಾರೆ. ಗುರು ನರಸಿಂಹ ಮತ್ತು ಆಂಜನೇಯ ದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮಾನ್ಯ ನಮ್ಮ ಜಿಲ್ಲಾ ಸಹಕಾರಿಗಳ ಮಾರ್ಗದರ್ಶಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಮಾನ್ಯ ರಾಜೇಂದ್ರ ಕುಮಾರ್ ರವರೇ, ಜಿಲ್ಲೆ ಕಂಡ ಅಪ್ರತಿಮ ರಾಜಕಾರಣಿ ನಮ್ಮೆಲ್ಲರ ನೆಚ್ಚಿನ ಜಯಪ್ರಕಾಶ್ ಹೆಗಡೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಾತೀತರೇ, ನೆರೆದಿರುವ ಎಲ್ಲ ಸಹಕಾರಿಗಳೇ, ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘ 1960 12/4/1960ರಂದು ಜಗನ್ನಾಥ್ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡಿತು. ತದನಂತರ YCS ಹೆಗಡೆ, KM ಸುವರ್ಣ, ವಿಠಲ್ ಶೆಟ್ಟಿ, ಸುಬ್ಬಣ್ಣ ಹೆಗಡೆ, ಕಾಳಪ್ಪ ಶೆಟ್ಟಿ, SAP ಐತಾಳ್, ರವೀಂದ್ರನಾಥ್ ಜಿ ಹೆಗಡೆ, ರಮಾನಂದ್ ಭಟ್, RS ಶೆಟ್ಟಿ, ಹಾವಂಜೆ ರಮೇಶ್ ಎನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಂಘವು ಹಂತ ಹಂತವಾಗಿ ಅಭಿವೃದ್ಧಿ ಕಂಡಿತು. ತದನಂತರ ಮಾನ್ಯ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ 2015ರಲ್ಲಿ ಈಗಿನ ಆಡಳಿತ ಮಂಡಳಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮದು ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನದ ಪ್ರಮುಖ ವ್ಯವಹಾರ ಪಡಿತರ. ಸುಮಾರು 2,500 ಟನ್ ಅಂದರೆ 50,000 ಚೀಲಕ್ಕೂ ಹೆಚ್ಚಿಗೆ ದಾಸ್ತಾನು ಇಡುವಂಥ ಗೋದಾಮು ಸ್ವಂತ ಕಟ್ಟಡ ಉಡುಪಿಯ ಹೃದಯ ಭಾಗದಲ್ಲಿ TAPCMS ಇದೆ. ಉಡುಪಿ, ಕಾಪು, ಬ್ರಹ್ಮಾವರ ತಾಲೂಕಿನ 122 ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರತಿ ತಿಂಗಳು 32,000ದಿಂದ 35,000 ಕ್ವಿಂಟಲ್ ಅಕ್ಕಿಯನ್ನು ನಿಗದಿತ ಸಮಯಕ್ಕೆ ಸರಬರಾಜು ಮಾಡುತ್ತಾ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನೆಯನ್ನು ಪಡೆದಿದ್ದೇವೆ. ಕಳೆದ ವರ್ಷ ಸುಮಾರು 3.5 ಕೋಟಿ ವ್ಯವಹಾರ ಮಾಡಿ ಪಡಿತರದಲ್ಲೇ 76 ಲಕ್ಷ ಲಾಭವನ್ನು ಸಹ ಪಡೆದಿದ್ದೇವೆ. ಕೊರೋನಾ ಟೈಮ್ನಲ್ಲಿ ಕಾರ್ಮಿಕರ ಕೊರತೆ ಇದ್ದರೂ ಅತ್ಯಂತ ಕ್ಲಪ್ತ ಸಮಯದಲ್ಲಿ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರವನ್ನು ಸರಬರಾಜು ಮಾಡಿ ಅಂದಿನ ಜಿಲ್ಲಾಡಳಿತ ಮತ್ತು ಅಂದು ಉಡುಪಿಯ ತಹಸೀಲ್ದಾರರಾಗಿದ್ದ ಪ್ರದೀಪ್ ಕುಂಬ್ಳಕರ್ ಅವರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. 2025 ಏಪ್ರಿಲ್ 25ರಂದು ರಾಜ್ಯ ಮಟ್ಟದ ತಪಾಸಣಾ ತಂಡವು ನಮ್ಮ ಗೋದಾಮಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ನಮ್ಮ ಗೋದಾಮಿನ ಸುತ್ತಮುತ್ತಲಿನ ನಿರ್ವಹಣೆ, ಸ್ವಚ್ಛತೆ ಹಾಗೂ ಅಕ್ಕಿ ಮೂಟೆಗಳನ್ನು ಅಟ್ಟಿ ಹಾಕಿದ ರೀತಿ, ನಿರ್ವಹಿಸಿದ ರೀತಿ, ಪುಸ್ತಕಗಳ ಲೆಕ್ಕಪತ್ರಗಳ ನಿರ್ವಹಣೆಯನ್ನು ಗಮನಿಸಿ ನಮ್ಮ ಉಡುಪಿ ಪಡಿತರ ವ್ಯವಸ್ಥೆಯು, ಗೋದಾಮಿನ ವ್ಯವಸ್ಥೆಯು ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಅನ್ನುವ ವಿಷಯವನ್ನು ನಮಗೆ ತಿಳಿಸಿ ಪ್ರಶಂಸಿಸಿ, ಇದನ್ನು ನಾವು ಆಯುಕ್ತರಿಗೆ ಶಿಫಾರಸು ಮಾಡುತ್ತೇವೆ ಅಂತ ಹೇಳಿ ನಮಗೆ ಬೆನ್ನು ತಟ್ಟಿ ಹೋಗಿದ್ದು ನಮಗೆ ಅತ್ಯಂತ ಸಂತೋಷದ ವಿಷಯ. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಉಡುಪಿ TAPCMS ಎಂದು 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ
ಉಡುಪಿ TAPSMS ಅನ್ನು ಆಯ್ಕೆ ಮಾಡಿರುವುದು ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗಕ್ಕೆ ಎಲ್ಲ ಸಂತೋಷದ ವಿಷಯ. ಇತ್ತೀಚಿನ ದಿನಗಳಲ್ಲಿ ನಾವು ರಸಗೊಬ್ಬರದ ವ್ಯವಹಾರಗಳನ್ನು ಮಾಡಿ ಸುಮಾರು 4 ಕೋಟಿ ವ್ಯವಹಾರಗಳನ್ನು ಮಾಡಿ 20 ಲಕ್ಷ ರೂಪಾಯಿ ಲಾಭವನ್ನು ಪಡೆದಿದ್ದೇವೆ. ಅಲ್ಲದೆ ರಸಗೊಬ್ಬರಕ್ಕಾಗಿ ಉಡುಪಿಯ ಮೀನು ಮಾರುಕಟ್ಟೆಯ ಹೃದಯ ಭಾಗದಲ್ಲಿ ಒಂದು 3,000 ಟನ್ ದಾಸ್ತಾನು ಇರಿಸುವ ರಸಗೊಬ್ಬರದ ಗೋದಾಮು ಸಹ TAPSMSನ ಸ್ವಂತ ಬಿಲ್ಡಿಂಗ್ನಲ್ಲಿದೆ. ರಸಗೊಬ್ಬರ MCF, RCF, IFCO ಅಂತ IPLನಂಥ ಉತ್ತಮ ಕಂಪನಿಗಳ ರಸಗೊಬ್ಬರಗಳನ್ನು ನೇರವಾಗಿ RTGS ಮಾಡಿ ನಾವು ತರಿಸಿ ಸಗಟು ವ್ಯಾಪಾರರಿಗೆ ಹಾಗೂ ರೈತರಿಗೆ ಕೊಡುವುದರಿಂದ ಉಡುಪಿ TAPSMSನಲ್ಲಿ ಮಾರಾಟವಾಗುವ ರಸಗೊಬ್ಬರಕ್ಕೆ ಬ್ರಹ್ಮಾವರ, ಉಡುಪಿ, ಕಾಪು ಅಲ್ಲದೆ ಕಾರ್ಕಳ ಹಾಗೂ ಕುಂದಾಪುರದ ರೈತರು ಸಹ ನಮಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬ್ಯಾಂಕಿಂಗ್ ವಿಭಾಗದಲ್ಲಿ 2000 ಇಸ್ವಿಯಲ್ಲಿ ನಾವು ರವೀಂದ್ರನಾಥ್ ಹೆಗಡೆ ಅಧ್ಯಕ್ಷರು, ರಘುರಾಮ್ ಶೆಟ್ಟರು ಸೆಕ್ರೆಟರಿ ಆಗಿರುವ ಟೈಮ್ನಲ್ಲಿ ನಾನು ಸಹ ಅಲ್ಲಿ ನಿರ್ದೇಶಕನಾಗಿದ್ದೆ. ಆ ಅವಧಿಯಲ್ಲಿ ಉಡುಪಿ ಬ್ರಾಂಚನ್ನು ಪ್ರಾರಂಭಿಸಲಾಯಿತು. ತದನಂತರ ಸಂಘವು ವ್ಯಾವಸಾಯಿಕ ಸೊಸೈಟಿಯ 20 ಎ ತರಗತಿ ಸದಸ್ಯರು, 740 ಬಿ ತರಗತಿಯ ಸದಸ್ಯರನ್ನು ಹೊಂದಿದೆ. ಸಂಘವು ತನ್ನ ಸ್ವತಃ ಕಟ್ಟಡದ 16 ಬಾಡಿಗೆದಾರರಿಗೆ ಅಂಗಡಿ ಕೋಣೆಗಳನ್ನು ಬಾಡಿಗೆ ನೀಡಿರುತ್ತೇವೆ. ಸಂಘದ ಬ್ಯಾಂಕಿಂಗ್ ವಿಭಾಗವು 2000 ಇಸ್ವಿಯಲ್ಲಿ ಪ್ರಾರಂಭಗೊಂಡಿತು. ಸಂಘವು ವೇತನ ಆಧಾರಿತ ಸಾಲ, ವಾಹನ ಸಾಲ, ಗೃಹಸ್ಥಳ ಸಾಲ, ಆಸ್ತಿ ಅಡಮಾನ ಸಾಲ, ಆಭರಣ ಏಡಿನ ಸಾಲ, ಓಡಿ ಸಾಲ, ಗೃಹೋಪಯೋಗಿ ಸಾಲ ಮೊದಲಾದ ಸಾಲಗಳನ್ನು ನಮ್ಮ ಗ್ರಾಹಕ ಸದಸ್ಯರಿಗೆ ನೀಡುತ್ತಿದೆ. ಸಂಘವು ಪ್ರಸ್ತುತ 135.11 ಕೋಟಿ ಠೇವಣಿ ಹೊಂದಿದ್ದು 120 ಕೋಟಿ ಹೊರಬಾಕಿ ಸಾಲವನ್ನು ನೀಡಿರುತ್ತೇವೆ. 24-25ರಲ್ಲಿ 600 ಕೋಟಿ ಮಿಕ್ಕಿ ವ್ಯವಹಾರವನ್ನು ಮಾಡಿರುತ್ತೇವೆ. ಸಂಘದ ದುಡಿಯುವ ಬಂಡವಾಳವು 146 ಕೋಟಿ ಆಗಿರುತ್ತದೆ. ನಿಧಿಗಳು 11.21 ಕೋಟಿ ಇರುತ್ತದೆ. ಪೂರ್ಣ ಕಾಲೇಜಿನ ಬಳಿ 14 ಸೆಂಟ್ ಸ್ವತಃ ನಿವೇಶನ, ಕಟ್ಟಡ, ಉಡುಪಿ ಒಳಕಾಡಿನ 56 ಸೆಂಟ್ ಸ್ವತಃ ನಿವೇಶನ, ವಾಣಿಜ್ಯ ಕಟ್ಟಡ ಮತ್ತು 2,500 ಟನ್ನಿನ ಸಾಮರ್ಥ್ಯದ ಗೋದಾಮು, ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯ ಪೇತ್ರಿಯ ಪ್ರಧಾನ ಸ್ಥಳದಲ್ಲಿ 52 ಸೆಂಟ್ಸ್ ಜಾಗವನ್ನು ನಿವೇಶನ ಖರೀದಿಸಿದ್ದೇವೆ. ಲೆಕ್ಕ ಪರಿಶೋಧನೆಯಲ್ಲಿ ಸತತ ಎ ವರ್ಗದ ಆಡಿಟ್ ವರ್ಗೀಕರಣವಾಗಿರುತ್ತದೆ. ಸಂಘದ ಬ್ಯಾಂಕಿಂಗ್ ವಿಭಾಗದ ಉಡುಪಿ ಶಾಖೆ, ಪೇತ್ರಿ ಶಾಖೆ, ಬಾರ್ಕೂರು ಶಾಖೆ ಹಾಗೂ ಸಾಲಿಗ್ರಾಮ ಶಾಖೆಯನ್ನು ಹೊಂದಿರುತ್ತದೆ. ಎಲ್ಲ ಬ್ಯಾಂಕಿಂಗ್ ಶಾಖೆಗಳು ಸಂಪೂರ್ಣ ಹವಾನಿಯಂತ್ರಿತವಾಗಿರುತ್ತದೆ. ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯಲ್ಲಿ ಗೋದಾಮನ್ನು ನಿರ್ಮಿಸಲಾಗುವುದು ಹಾಗೂ ಕಾಪು ತಾಲೂಕಿನಲ್ಲಿ ಬ್ಯಾಂಕಿಂಗ್ ಶಾಖೆ ತೆರಳಲು ಇಲಾಖಾ ಅನುಮತಿ ದೊರೆದಿರುತ್ತದೆ. ಕಳೆದ ಸತತ 2 ವರ್ಷಗಳ ಕಾಲ SDCC ಬ್ಯಾಂಕಿನವರು ಸಾಧನಾ ಪ್ರಶಸ್ತಿಯನ್ನು ಉಡುಪಿ TAPSMSಗೆ ನೀಡಿರುತ್ತಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನಮ್ಮ ಸಹಕಾರ ಸಂಘವು ಉಡುಪಿ TAPSMSಗೆ MN ರಾಜೇಂದ್ರ ಕುಮಾರ್ರ ಅಭಿನವ ಸಂಬಂಧ ಇದೆ. ಪ್ರತಿಯೊಂದು ಹಂತದಲ್ಲಿಯೂ ನಮ್ಮನ್ನು ಬೆನ್ನು ತಟ್ಟಿಸಿ ಪ್ರೋತ್ಸಾಹಿಸುವುದು ರಾಜೇಂದ್ರ ಕುಮಾರ್. ಅವರ ಬಗ್ಗೆ ಹಿಂದೆ ಗಾಂಧೀಜಿಯವರದೊಂದು ಕನಸಿತ್ತು. ಸಹಕಾರ ವ್ಯವಸ್ಥೆಯು ಗ್ರಾಮೀಣ ಮಟ್ಟಕ್ಕೆ ಮುಟ್ಟಬೇಕು, ವ್ಯವಸ್ಥೆಯನ್ನು ಪಡೆಯುವವರ ಹತ್ತಿರಕ್ಕೆ ಮುಟ್ಟಬೇಕು ಎನ್ನುವುದು ರಾಜೇಂದ್ರ ಕುಮಾರ್ ಅವರ ಗಾಂಧೀಜಿಯವರ ಕನಸು. ಅದೇ ನಿಲುವು ರಾಜೇಂದ್ರ ಕುಮಾರ್ ಅವರ ನಿಲುವಿನಂತೆ ನಾವು ಸಹ ಗ್ರಾಮೀಣ ಭಾಗದಲ್ಲಿ ಶಾಖೆಗಳನ್ನು ತೆರೆಯುತ್ತಿದ್ದೇವೆ. ರಾಜೇಂದ್ರ ಕುಮಾರ್ ಅವರು ಪ್ರತಿ ಹಂತದಲ್ಲೂ ಸಹಕಾರಿಗಳಿಗೆ ನಾನು ಅವರ ಸಹಕಾರದ ಸಣ್ಣ ಒಂದು ಅನುಭವಿಯಾಗಿ ಹೇಳ್ತೇನೆ. ನಾನು 2005ರಲ್ಲಿ ರಾಜ್ಯ ಸಹಕಾರ ಮಂಡಲಕ್ಕೆ ಮಹಾಸಭೆಗೆ ಹೋಗ್ತಿದ್ದೆ. ಆವಾಗ ರಾಜ್ಯ ಸಹಕಾರ ಮಹಾಮಂಡಲದ ಕಟ್ಟಡವನ್ನು ನೋಡಿದರೆ ಅಥವಾ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದರೆ ಅದು ಏನೋ ಒಂದು ಸಣ್ಣ ಸಂಸ್ಥೆ ಅಂತ ಅನಿಸ್ತಿತ್ತು. ಅದೇ ಈಗ ನಾವು ಅದಕ್ಕೆ ಹೋದರೆ ಅದರ ಚಿತ್ರಣವೇ ಬದಲಾಗಿದೆ. ಅಲ್ಲಿಯ ಸಿಬ್ಬಂದಿಯವರು ರಾಜೇಂದ್ರ ಕುಮಾರ್ರ ಬಗ್ಗೆ ಅತ್ಯಂತ ಖುಷಿಪಟ್ಟು ಹೇಳ್ತಾರೆ, ಸರ್ ಬಂದ ನಂತರ ನಮ್ಮ ಸಂಸ್ಥೆ ಅತ್ಯಂತ ಅಭಿವೃದ್ಧಿ ಹೊಂದಿತ ಅಂತೇಳಿ. ಅವರು ಸಹಕಾರಿಗಳಿಗೆ ಯಾವ ರೀತಿಯ ಪ್ರೋತ್ಸಾಹ ಅಂತೇಳಿ ಸಣ್ಣ ಉದಾಹರಣೆ ಅಂದರೆ, ನಮಗೆ ಹೋದ ಸಲ ನಾವು DAP ಸಿಗದೇ ಇದ್ದ ಕಾರಣದಿಂದ 300 ಟನ್ DAPಯನ್ನು ತರಿಸಿ ಮಾರಾಟ ಸಿಗದಿದ್ದರೂ 300 ಬೀಜ ನಿಗಮದಿಂದ ತರಿಸಿ ಮಾಡಿದೆ. ಈ ಸಲ 300 ಟನ್ ಇಂಡೆಂಟ್ ಹಾಕಿದಾಗ ಕೇವಲ 18 ಟನ್ DAP ಅವರು ನಮಗೆ ಕಳಿಸಿದರು. ನಾನು ರಾಜೇಂದ್ರ ಕುಮಾರ್ ಅವರ ಹತ್ರ ಅದನ್ನು ಪ್ರಸ್ತಾಪಿಸಿದೆ. ಅವರು ಕೂಡಲೇ IFCO ಮತ್ತು ರಾಜ್ಯ ಸಹಕಾರ ಮಂಡಲಕ್ಕೆ ಫೋನ್ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಕೇಳಿಕೊಂಡರು ನಮ್ಮ ಎದುರಲ್ಲೇ. ಅದೇ ರೀತಿ ಆ ದಿನವೇ 105 ಟನ್
ರಿಯಾಯಿತಿಯನ್ನು ನಮಗೆ ಕೊಡುವುದಾಗಿ ಅವರು ಭರವಸೆಯನ್ನು ಕೊಟ್ಟಿದ್ದರು. ಈಗ ದಾಸ್ತಾನು ಬಂದ ಕೂಡಲೇ ನಮಗೆ ಕೊಡ್ತೇವೆ ಅಂತ ಹೇಳಿದರು. ಇವತ್ತು DAP ಸಿಗದಿದ್ದ ಟೈಮ್ನಲ್ಲಿಯೂ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು 300 ಟನ್ನಿಗೂ ಮಿಕ್ಕು DAPಯನ್ನು ಕೊಟ್ಟಿದ್ದರು. ಎಲ್ಲ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಇವತ್ತು ಅತ್ಯುನ್ನತ ವ್ಯವಸ್ಥೆಗೆ ಹೋಗಬೇಕಾದ್ರೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡದಲ್ಲಿ ರಾಜ್ಯಕ್ಕೆ ಮಾದರಿಯಾಗಿರ್ತದೆ. ಅದಕ್ಕೆ ರಾಜೇಂದ್ರ ಕುಮಾರ್ರ ಅಪ್ರತಿಮ ಸಾಧನೆಯೇ ಕಾರಣ ಅಂತ ನಾನು ಈ ಬಗ್ಗೆ ಹೇಳ್ತೇನೆ. ಪ್ರತಿಯೊಬ್ಬ ಸಹಕಾರಿಯನ್ನು ಅತಿ ಚಿಕ್ಕ ಸಹಕಾರಿಯಾಗಲಿ ಯಾರೂ ಆಗಲಿ ಅವರನ್ನು ಚಿಕ್ಕ ವ್ಯಕ್ತಿಯನ್ನು ಸಹ ಸಂತೋಷದಿಂದ ಕರೆದು ಮಾತಾಡಿಸಿ ಯಾರನ್ನು ಹಾಗೆ ಸುಮ್ಮನೆ ಕಳಿಸುವ ವ್ಯಕ್ತಿ ರಾಜೇಂದ್ರ ಕುಮಾರಲ್ಲ. ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಅವರು ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಇವತ್ತು ಉಡುಪಿ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು, ನಾನು ಕೊಕ್ಕರ್ಣೆ ವ್ಯವಸಾಯ ಸೇವಾ ಸಹಕಾರಿನ ಅಧ್ಯಕ್ಷನಾಗಿ ಹೇಳ್ತೇನೆ, ಸುಮಾರು 35 ಕೋಟಿ ಕೃಷಿ ಸಾಲ ನಾವು ನೀಡಿದ್ದೇವೆ. ಕೇಂದ್ರ ಬ್ಯಾಂಕಿನ ನೆರವಿನಿಂದ ಕೊಟ್ಟಿದ್ದು. ನಮ್ಮ ಯಾವುದೇ ಪೇಪರ್ ಹೋಗಿ ಒಂದು 7-8 ದಿನ ಆಗುವುದಿಲ್ಲ, ಕೂಡಲೇ ನಮಗೆ ಆ ರೀತಿಯ ವ್ಯವಸ್ಥೆ ರಾಜೇಂದ್ರ ಕುಮಾರ್ ಮಾಡಿರುತ್ತಾರೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಕೊಟ್ಟ ಕೃಷಿ ಸಾಲ ಕೊಟ್ಟ ಬ್ಯಾಂಕ್ ಇದ್ದರೆ ಅದು ಕೊಕ್ಕರ್ಣೆ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಅದಕ್ಕೂ ಸಹ ಆ ರೀತಿಯ ಪ್ರೋತ್ಸಾಹ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಅವರ ವ್ಯವಸ್ಥೆ ಇದೆ. ನಾನು 1997ರಲ್ಲಿ ನಿರ್ದೇಶಕನಾಗಲಿಕ್ಕೆ ಚಿಕ್ಕ ಯುವಕನಾಗಿದ್ದೆ. ಆವಾಗ ನನ್ನನ್ನು ಅವರು ಹುರಿದುಂಬಿಸಿ ನನ್ನನ್ನು ಪ್ರೋತ್ಸಾಹಿಸಿ ನೀನು ನಿಲ್ಲಬೇಕು, ನಿನ್ನನ್ನು ನಿರ್ದೇಶಕನಾಗಿ ಮಾಡಬೇಕನ್ನುವ ಒಂದು ಕರೆದು ನನ್ನನ್ನು ನಿರ್ದೇಶಕತನವನ್ನು ಕೊಟ್ಟಿದ್ದರು ಅವರು ನನಗೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಹ ಹೇಳ್ತೇನೆ. ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರತಿ ಸಂದರ್ಭದಲ್ಲಿಯೂ ನಮ್ಮನ್ನು ಪ್ರೋತ್ಸಾಹಿಸುವುದರಿಂದ ನಾವು ಯಾವುದೇ ಕಾರಣಕ್ಕೂ ಅವರನ್ನು ಕರೆದು ಅವರು ಈಗ ಉಡುಪಿ ಶಾಖೆ, ಚೇರ್ಕಾಡಿ ಶಾಖೆ, ಬಾರ್ಕೂರು ಶಾಖೆ, ಸಾಲಿಗ್ರಾಮ ಶಾಖೆ ಪ್ರತಿಯೊಂದು ಶಾಖೆಯನ್ನು ಕರೆದಾಗ ಸಂತೋಷದಿಂದ ಬಂದು ನಮ್ಮೊಟ್ಟಿಗೆ ಇದ್ದು ಶಾಖೆಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರನ್ನು ಈ ರೀತಿಯಲ್ಲಿ ಅಭಿನಂದಿಸ್ತಾ ಅವರನ್ನು ನಮ್ಮೆಲ್ಲರ ಸಂಘದ ಪರವಾಗಿ ಹೃದಯದಿಂದ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ಅಧ್ಯಕ್ಷರಾಗಿರುವ ಅಶೋಕ್ ಕುಮಾರ್ ಶೆಟ್ಟಿಯವರು ಸಹಕಾರಿ ಶಾಲು ಪುಷ್ಪಗಳ ಅರಣ್ಯ ಗುಲಾಬಿಯನ್ನಿತ್ತು ನಮ್ಮೆಲ್ಲರ ನೇತಾರ ನಾಯಕ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅವರು ನಮ್ಮ ಕೋಟ ಶ್ರೀನಿವಾಸ ಪೂಜಾರ್ ಅವರು ಲೋಕಸಭಾ ಸದಸ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತೇವೆ ಅಂತ ಭರವಸೆ ನೀಡಿದರು. ಆದರೆ ನಿನ್ನೆ ಕೇಂದ್ರ ಮಂತ್ರಿಗಳು ತುರ್ತಾಗಿ ಕರೆ ಮಾಡಿದ್ದರಿಂದಾಗಿ ಅವರು ಭೂಪೇಂದ್ರ ರಾವ್ ಅವರ ಕೇಂದ್ರ ಮಂತ್ರಿಗಳ ಮೀಟಿಂಗ್ ಇರುವುದರಿಂದ ಅಲ್ಲಿಗೆ ಹೋಗುವುದಾಗಿ ತಿಳಿಸಿ ನಮಗೊಂದು ಪತ್ರವನ್ನು ಬರೆದಿದ್ದಾರೆ. ಅಧ್ಯಕ್ಷರು ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘ ಉಡುಪಿ. ದಿನಾಂಕ 28/6/2025 ಶನಿವಾರ ನಾನು ಪೂರ್ವ ನಿರ್ಧರಿತ ಕಾರ್ಯಕ್ರಮಕ್ಕೆ ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿರುವುದರಿಂದ ಬ್ರಹ್ಮಾವರ ತಾಲೂಕಿನ ಗುರುನರಸಿಂಹ ಸಭಾಭವನದ ಸಾಲಿಗ್ರಾಮದಲ್ಲಿ ತಮ್ಮ ನೂತನ ಹವಾನಿಯಂತ್ರಣ ಶಾಖೆಯು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ತಮ್ಮ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ತಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ. ಇತಿ ತಮ್ಮ ವಿಶ್ವಾಸಿ ಕೋಟ ಶ್ರೀನಿವಾಸ ಪೂಜಾರ್. ಕಿರಣ್ ಕುಮಾರ್ ಕೊಡ್ಗಿ ಅವರು ಶಾಸಕರು ಕುಂದಾಪುರ. ಇವರು ತಮ್ಮ ಕಮಿಟಿಯ ಪ್ರವಾಸ ಇರುವುದರಿಂದ ನಾವು ಬರಲಿಕ್ಕಾಗುವುದಿಲ್ಲ, ಶುಭ ಹಾರೈಸಿದ್ದಾರೆ. ಸಭಾ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮೆಲ್ಲ ಆತ್ಮೀಯರು, ನೆಚ್ಚಿನ ಸಚಿವರು, ಮಾಜಿ ಸಚಿವರು ಆಗಿರುವ ಜಯಪ್ರಕಾಶ್ ಹೆಗಡೆಯವರು ನಮ್ಮೊಂದಿಗಿದ್ದಾರೆ. ಜಯಪ್ರಕಾಶ್ ಹೆಗಡೆಯವರ ಹೆಸರು ಗೊತ್ತಿಲ್ಲದಿಲ್ಲ, ಪರಿಚಯ ಇಲ್ಲದಿದ್ದವರಿಲ್ಲ. ಜಯಪ್ರಕಾಶ್ ಹೆಗಡೆಯವರ ಬಗ್ಗೆ ಹೇಳುವುದಾದರೆ, ನಾನು ಸಿದ್ದರಾಮಯ್ಯನವರದ ಒಂದು ಮಾತು ಕೇಳಿದ್ದೆ. ನಾವು ಸದನಕ್ಕೆ ಹೋಗುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ನಾವು ಜಯಪ್ರಕಾಶ್ ಹೆಗಡೆಯವರು, ರಮೇಶ್ ಕುಮಾರ್ರಂಥ ಶಾಸಕರಿರುವಾಗ ನಾನು ಮೊದಲು ತಯಾರಿ ಮಾಡಿ ಹೋಗಬೇಕು ಅನ್ನುವ ಮುಖ್ಯಮಂತ್ರಿಯವರೇ ಮಾತನಾಡುವಾಗ ಜಯಪ್ರಕಾಶ್ ಹೆಗಡೆಯವರ ಸದನ ಶೂರತೆ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತಿನ ರಾಜಕೀಯಕ್ಕೂ ಅಂದಿನ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ತಿಳಿಯುತ್ತದೆ. ಗೋವಿಂದೇಗೌಡರು, ಬೈರೇಗೌಡರು, MP ಪ್ರಕಾಶ್, ರಮೇಶ್ ಕುಮಾರ್, JH ಪಾಟೀಲ್, ಸಿದ್ದರಾಮಯ್ಯನವರೊಂದಿಗೆ ಮಂತ್ರಿಯಾಗಿದ್ದ ಜಯಪ್ರಕಾಶ್ ಹೆಗಡೆಯವರು ಇಲ್ಲಿ ಕೋಡಿಕನ್ಯಾನ ಸೇತುವೆ, ನಮ್ಮ ಪೇತ್ರಿ ಮಡಿ ಸೇತುವೆ, ಕರ್ಜೆಯಲ್ಲಿ ಕುರ್ಪಾಡಿ, ಹೊಳೆಬಾಗಿಲು, ನೀಲಾವರದ ಉಪ್ಪು ನೀರಿನ ಅಣೆಕಟ್ಟು, ಬಾರ್ಕೂರಿನ ಸೇತುವೆ ಇದಂಥ ಶಾಶ್ವತ ಯೋಜನೆಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ.
ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಬಂದು ಪ್ರೋತ್ಸಾಹಿಸಿದ್ದಾರೆ. ಇವತ್ತು ಅವರು ಬೆಂಗಳೂರಿನಲ್ಲಿರಬೇಕಿತ್ತು, ಆದರೂ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆದದ್ದಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ಅದು ಅಲ್ಲದೆ ಅವರ ಫಾಲೋಅಪ್ ಹೇಗಿದೆ ಅಂತ ಹೇಳಿದರೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾವು ಉತ್ತಮ TAPCMSನ ಬಗ್ಗೆ ಅಧ್ಯಕ್ಷರಿಗೂ ನಮ್ಮ ರಾಜೇಂದ್ರ ಕುಮಾರ್ ಅವರಿಗೂ ಜೈಕರ್ ಶೆಟ್ಟಿ ಇಂದ್ರಾಳಿಯವರಿಗೂ ಜಯಪ್ರಕಾಶ್ ಹೆಗಡೆ ಅವರಲ್ಲಿ ಮನವಿ ಕೊಟ್ಟಿದ್ದೆ. ಅದು ನಾವು ಕೊಡೋದು ವಿಳಂಬವಾಯಿತು, ಲೇಟ್ ಆಯಿತು. ಆದರೂ ಜಯಪ್ರಕಾಶ್ ಹೆಗಡೆ ಅವರ ಮನವಿ ಕೊಟ್ಟ ಮಾರನೇ ದಿನ ನನ್ನ ಸ್ನೇಹಿತರೊಬ್ಬರು ಬೆಂಗಳೂರಿನ ಸೆಕ್ರೆಟರಿ ಕೊಟ್ಟದ್ದು ಸಾಯಂಕಾಲ 5 ಗಂಟೆಗೆ ಅವರ ಹತ್ರ. ಬೆಳಿಗ್ಗೆ ನನ್ನ ಸ್ನೇಹಿತರು ಸೆಕ್ರೆಟರಿ ಹತ್ರ ಮಾತಾಡಿದಾಗ ಅಲ್ಲಿ ಸೆಕ್ರೆಟರಿ ಹೇಳಿದರಂತೆ, ನನಗೆ ಬೆಳಿಗ್ಗೆ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಯವರ ಮನೆಯಲ್ಲಿ ಸಿಕ್ಕಿದ್ರು, ನನಗೆ ನಿಮ್ಮ ಮನವಿ ಬಂದಿದೆ, ಆದರೆ ವಿಳಂಬವಾಯಿತು, ಆದ್ದರಿಂದಾಗಿ ಮುಂದೆ ನೋಡುವ, ನಾನು ರಾಜೇಂದ್ರ ಕುಮಾರ್ ಹತ್ರ ಸಹ ಮಾತಾಡ್ತೇನೆ ಅಂತ ಹೇಳಿದಂತೆ. ಅತ್ಯಂತ ಸಂತೋಷ ಹೆಗಡೆಯವರೇ, ನಿಮ್ಮ ಫಾಲೋಅಪಿಗೆ ನಿಮ್ಮ ಜನಸೇವೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಆಗಮಿಸಿದ ನಿಮಗೆ ಶುಭ ಕೋರ್ತೇನೆ, ಸ್ವಾಗತಿಸುತ್ತೇನೆ. ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ. ಪ್ರೀತಿ, ಗೌರವ, ಅಭಿಮಾನದ ಸ್ವಾಗತ. ಮತ್ತೊಬ್ಬರು ಅತಿಥಿ ನಮ್ಮವರೇ ಆದ ಜೈಕರ್ ಶೆಟ್ಟಿ ಇಂದ್ರಾಳಿ ಅವರು. ಸಹಕಾರ ಯೂನಿಯನ್ನ ಅಧ್ಯಕ್ಷರಾಗಿ ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸಹಕಾರಿಗಳಿಗೆ, ಜಿಲ್ಲಾ ಎಲ್ಲ ಸಹಕಾರಿಗಳಿಗೂ ಸಹಾಯ ಮಾಡ್ತಾ, ಅವರ ಏನೇ ಸಮಸ್ಯೆಗಳಿದ್ದರೂ ಪರಿಹರಿಸ್ತಾ, ಯಾವುದೇ ವಿಷಯಗಳನ್ನು ಅವರ ಹತ್ರ ಹೇಳಿದರೆ ತುರ್ತಾಗಿ ನಮಗೆ ಸ್ಪಂದಿಸ್ತಾರೆ. ಉಡುಪಿ TAPCMSನ B ತರಗತಿಯ ಸದಸ್ಯರಾಗಿದ್ದು ನಮ್ಮ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಅವರದ್ದು ಪಾತ್ರ ಇದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಅವರು ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಬೆನ್ನು ತಟ್ಟಿ ಸಹಕರಿಸ್ತಾ, ಇವತ್ತು ಸಹಕಾರಿ ರಾಜೇಂದ್ರ ಕುಮಾರ್ ಅವರ ಸರೊಟ್ಟಿಗೆ ಸಹಕಾರಿಗಳಿಗೆ ಸಹಕರಿಸುತ್ತಾ ಇವತ್ತು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದಾರೆ. ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ನಿರ್ದೇಶಕರಾಗಿರುವ N. ರಮೇಶ್ ಶೆಟ್ಟಿ ಹಾವುಂಜೆ ಇವರು ಪುಷ್ಪದೊಂದಿಗೆ ಸ್ವಾಗತಿಸಬೇಕಾಗಿ ಕೋರಿಕೆ. ಪ್ರೀತಿಯ, ಅಭಿಮಾನದ, ಗೌರವದ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಇದರ ಅಧ್ಯಕ್ಷರು ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ನಿಜವಾಗಿಯೂ ನಮ್ಮ ನಿರ್ದೇಶಕರಂದು ಹೇಳಲಿಕ್ಕೂ ಸಹ ಹೆಮ್ಮೆ ಆಗ್ತದೆ. ನಮ್ಮ ಸಂಘದ ನಿರ್ದೇಶಕರು ಹೌದು. ಏನೇ ತಪ್ಪು ಮಾಡಿದರೂ ಸಂಘವು ಆ್ಯಕ್ಟ್ ಹಾಗೂ ಕಾನೂನನ್ನು ಬಿಟ್ಟು ಎಲ್ಲಿ ಆದರೆ ಚೂರು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಅಥವಾ ಹೇಳಿದರೆ ಕೂಡಲೇ ನಮ್ಮನ್ನು ತಿದ್ದುವ ವ್ಯಕ್ತಿ ಇದ್ದರೆ ರವಿರಾಜ್ ಹೆಗಡೆ ಅವರು. ಪ್ರತಿಯೊಂದು ತನಗೆ ನಿರ್ದೇಶಕ ಬೇಕು, ಹೆಸರಿಗೆ ಬೇಕಂತ ಹೇಳುವವರಲ್ಲ. ಪ್ರತಿ ಮೀಟಿಂಗಿಗೂ ಬಂದು ನಮಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಇತ್ತೀಚೆಗೆ ನಾವು ಅವರನ್ನು ಸಹ ಇಲ್ಲಿ ಗೆಸ್ಟಾಗಿ ಕರೆದುದನ್ನು ನೋಡಿದ ಕೆಲವು ಅವರಿಗೂ ಅಭಿಮಾನಿಗಳು ಈ ಭಾಗದಲ್ಲಿ ಇದ್ದಾರೆ. ತುಂಬ ಅಭಿಮಾನಿಗಳು ಅವ್ರ ಬಗ್ಗೆ ಫೋನ್ ಮಾಡಿ, ರವಿರಾಜ್ ಹೆಗಡೆಯವರು ಬರ್ತಾರೆ, ನಮ್ಮದೊಂದು ನಾವು ಅವರನ್ನು ಸನ್ಮಾನಿಸಬೇಕು ಎನ್ನುವ ಒಂದು ಮನದ ಬಯಕೆಯನ್ನು ಸಹ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಅವರು ಸಹ ನಮ್ಮೊಟ್ಟಿಗಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮನ್ನು ಪ್ರೋತ್ಸಾಹಿಸ್ತಾ ಅವರ ಅವಧಿಯಲ್ಲಿ ಇನ್ನಷ್ಟು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟ ಉತ್ಪಾದಕರ ಒಕ್ಕೂಟ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ನಿರ್ದೇಶಕರಾಗಿರುವ B. ಅಶೋಕ್ ಕುಮಾರ್ ಶೆಟ್ಟಿ ಬೆಳ್ಳಂಪಳ್ಳಿ ಇವರು ಮಾನ್ಯರನ್ನ ಈ ಸಭೆಗೆ ಬಹಳ ಗೌರವದಿಂದ ಸ್ವಾಗತಿಸಿಕೊಳ್ಳಲಿದ್ದಾರೆ. ಡಾಕ್ಟರ್ ಐಕಲ್ ಬಾವ ದೇವಿಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಸಂಘದ ನಿರ್ದೇಶಕರು ಹೌದು. ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ್ದು, ನಿರ್ದೇಶಕರು ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕ ಸಹಕಾರ ಮಹಾಮಂಡಳದ್ದು, ಬೆಳಪು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ಅವರು ನಮ್ಮನ್ನು ಪ್ರತಿಯೊಂದು ಹಂತದಲ್ಲಿಯೂ ಹುರಿದುಂಬಿಸ್ತಾರೆ. ನಮಗೆ ರಾಜೇಂದ್ರ ಕುಮಾರ್ ಅವರಿಗೆ ಪ್ರತಿ ಸಲ ಫೋನ್ ಮಾಡಿ ಏನಾದರೂ ವಿಚಾರ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಏನೇ ಇದ್ದರೂ ಸಹಕಾರಿಗಳು ದೇವಿಪ್ರಸಾದ್ ಶೆಟ್ಟರ ಹತ್ರ ವಿಚಾರವನ್ನು ತರ್ತೇವೆ. ಯಾಕೆಂದರೆ ನಾವು ಅವ್ರ ಹತ್ರ ಫೋನಲ್ಲಿ ಎಷ್ಟೊತ್ತಿಗೂ ಮಾತಾಡ್ತಾ ಇದ್ದರೆ ಬ್ಯುಸಿ ಮನುಷ್ಯ.
ಆದ್ದರಿಂದ ಈ ದೇವಿಪ್ರಸಾದ್ ಶೆಟ್ಟಿಗೆ ಏನೇ ವಿಚಾರ ನಾವು ಹೇಳಿದರೂ ನಮ್ಮ TAPSMSದೇ ಇರಲಿ, ವ್ಯವಸಾಯ ಸೇವಾ ಸಹಕಾರಿ ಸಂಘದ್ದೇ ಇರಲಿ, ಕೂಡಲೇ ಅವರು ಅಧ್ಯಕ್ಷರ ಹತ್ರ ಮಾತಾಡಿ ನಮಗೆ ನಮ್ಮ ಕೆಲಸವನ್ನು ಕೂಡಲೇ ಮಾಡಿಕೊಡ್ತಾರೆ. ಅದು ಅಲ್ಲದೆ ನಮ್ಮ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆಯ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಲ್ಲಿ ನಿರ್ದೇಶಕರಾಗಿರುವುದು ನಮ್ಮ ಹೆಮ್ಮೆ. ರಾಜೇಂದ್ರ ಕುಮಾರ್ ಅವರ ಕೃಪಕಟಾಕ್ಷದಿಂದ ಅವರು ಸಹ ಇತ್ತೀಚೆಗೆ ಹಾಲು ಉತ್ಪಾದಕರ ಇದರ ಮಂಡಳಿಯಲ್ಲೂ ಸಹ ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ KMFನಲ್ಲೂ ಸಹ ನಿರ್ದೇಶಕರಾದರು ಅಂತ ಹೇಳಲಿಕ್ಕೆ ಹೆಮ್ಮೆ ಎನಿಸ್ತದೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ನಿರ್ದೇಶಕರಾಗಿರುವ H. ಗಂಗಾಧರ ಶೆಟ್ಟಿ ಮಂದರ್ತಿ ಇವರು ಈ ಸಭೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ಗೌರವಪೂರ್ವಕವಾದ ಸ್ವಾಗತ. ದಿನೇಶ್ ಹಾಗೂ ಅವರ ತಂದೆ ಹೆಸರಿನಲ್ಲಿ ಚಾರಿಟೇಬಲ್ ಟ್ರಸ್ಟ್ ಮಾಡಿ ಇಲ್ಲಿಯ ಎಲ್ಲರಿಗೂ ತನ್ನಿಂದಾದ ಕೈಲಾದ ಸಹಾಯವನ್ನು ಮಾಡ್ತಾ ಇರುವವರು. ಮೊದಲು ಅವರು ಗುತ್ತಿಗೆದಾರರಾಗಿ ನಾನು ಅವರು ಒಂದೇ ವೃತ್ತಿಯಲ್ಲಿದ್ದರೂ ಅವರು ಮೊದಲಿಂದ ಸಹ ನ್ಯಾಯಪರವಾಗಿ ಮಾತನಾಡುವರು, ಶುದ್ಧಹಸ್ತರು. ಅವರ ಬಗ್ಗೆ ಹೇಳುವುದಾದರೆ ಅವರು ನಮ್ಮ ಕೊಕ್ಕರ್ಣೆಯಲ್ಲಿ ಸಹ ಅವರ ಶಾಸಕರ ಅಭಿವೃದ್ಧಿಯಾದ ನಿಂತ ಸ್ಥಳದಲ್ಲಿ ವಂಡಾರು, ಕಕ್ಕುಂಜೆ, ಆವರ್ಷ, ಇಲಿಯಾಣ ಅವರ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿಯೂ ಸಹ ಅವರು ನಮ್ಮ ಹತ್ರ ಏನೇ ಆದರೂ ತೊಂದರೆ ಆದರೆ ಜನರಿಗೆ ಕೂಡಲೇ ನಮಗೆ ಫೋನ್ ಮಾಡಿ ನಮ್ಮ ಹತ್ರ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಅವರ ಕೆಲಸಗಳನ್ನು ಮಾಡಿಸ್ತಿದ್ರು. ಅದರಿಂದಾಗಿ ಪ್ರತಿ ಹಂತದಲ್ಲೂ ದಿನೇಶ್ ಹೆಗಡೆ ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ನಿರ್ದೇಶಕರಾಗಿರುವ ವೈ. ಸುಧೀರ್ ಕುಮಾರ್ ಪಡುಬಿದ್ರೆ ಇವರು ಈ ವೇದಿಕೆಯಲ್ಲಿ ಸ್ವಾಗತಿಸಬೇಕಾಗಿ ಕೋರಿಕೆ. ನಲ್ಮೆಯ ಸ್ವಾಗತ. ಪ್ರಸಾದರಾಜ್ ಕಾಂಚನ್ ಅವರು ಮೊದಲನೇದಾಗಿ ಅವರು ನಮ್ಮ ಉತ್ತಮ ಗ್ರಾಹಕರು. ಅತ್ಯಂತ ಸಂತೋಷ ಆಗ್ತದೆ. ಪದವೀಧರರಾದ ಅವರು ಉದ್ಯಮದಲ್ಲೂ ಸಹ ಯಶಸ್ವಿಯಾದ ಉದ್ಯಮಿಯಾಗಿದ್ದಾರೆ. ರಾಜಕಾರಣದಲ್ಲೂ ಸಹ ತನ್ನಿಂದಾದ ಸಹಾಯವನ್ನು ಬಡವರಿಗೆ, ತನ್ನಿಂದಾದವರಿಗೆ ಕೈಲಾದ ಸಹಾಯವನ್ನು ಮಾಡ್ತಾರೆ. ಯಾವುದೇ ಕೆಲಸವನ್ನು ಹೇಳಿದರೆ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಏನಾದರೂ ಕೆಲಸ ಆಗಬೇಕಿದ್ರೆ ಅದನ್ನು ತನ್ನ ಫೈಲನ್ನು ಸ್ವತಃ ತಾವೇ ಹಿಡ್ಕೊಂಡೋಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಯುವ ರಾಜಕಾರಣಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನಮ್ಮ ಸಂಘಕ್ಕೆ ಅತಿಥಿಯಾಗಿ ಆಗಮಿಸಿದ ಪ್ರಸಾದರಾಜ್ ಕಾಂಚನ್ರವರನ್ನು ಸ್ವಾಗತಿಸ್ತೇನೆ. ಮಾನ್ಯರನ್ನು ನಮ್ಮ ನಿರ್ದೇಶಕರಾಗಿರುವ ಶಿವಾಜಿ ಎಸ್. ಸುವರ್ಣ ಬೆಳ್ಳೆ ಇವರು ಈ ವೇದಿಕೆಯಲ್ಲಿ ಸ್ವಾಗತಿಸುವರೆ ಕೋರಿಕೆ. ಪ್ರೀತಿಪೂರ್ವಕವಾದ ಸ್ವಾಗತ. ಶ್ರೀಮತಿ ರೇಣುಕಾಜಿ ಅಡಿಟ್ DD ಅವರು ನಮ್ಮೊಂದಿಗಿದ್ದಾರೆ, ಅನುಭವಿಯವರು. ಅವರು ನಾವು ಮೊನ್ನೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋದಾಗ ಸಹಕಾರ ಸಂಘದ ಬಗ್ಗೆ ತುಂಬ ಅನುಭವದ ಮಾತುಗಳನ್ನು ಆಡಿದರು. ಸೌಹಾರ್ದದ ಬಗ್ಗೆಯೂ ವಿಚಾರಗಳನ್ನು ಹೇಳಿದರು. ಫ್ಯಾಕ್ಸ್ ಮತ್ತು TAPSMSಗಳು ಉಡುಪಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿದೆ ಅಂತ ಹೇಳಿ ನಮ್ಮನ್ನು ಹುರಿದುಂಬಿಸಿದರು. ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ನಿರ್ದೇಶಕರಾಗಿರುವ T. ಸತೀಶ್ ಶೆಟ್ಟಿ ಕೆಮ್ಮಣ್ಣು ಇವರು ಈ ವೇದಿಕೆಯಲ್ಲಿ ಸ್ವಾಗತಿಸುವವರಿದ್ದಾರೆ. ಸುಕನ್ಯಾ ಶೆಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಸಾಲಿಗ್ರಾಮ. ನಾವು ಹೋದಾಗ ಸಂತೋಷದಿಂದ ನಮ್ಮನ್ನು ಬರಮಾಡಿಕೊಂಡು ಪಟ್ಟಣ ಪಂಚಾಯತ್ನ ಪ್ರಥಮ ಪ್ರಜೆ ಆಗಿರುವ ಸುಕನ್ಯಾ ಶೆಟ್ಟಿ ಅವರು ಸಂತೋಷದಿಂದ ನಮ್ಮನ್ನು ಕೂಡಿಕೊಂಡಿದ್ದಾರೆ, ನಮಗೆ ಶುಭ ಹಾರೈಸಿದ್ದಾರೆ. ಅವರ ಆಶೀರ್ವಾದ ನಮಗೆ ಬೇಕು, ಹಾರೈಕೆಯು ನಮಗೆ ಬೇಕು ಅಂತ ಹೇಳ್ತಾ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನಮ್ಮ ನಿರ್ದೇಶಕರಾಗಿರುವ ಶ್ರೀ ಶ್ರೀಧರ ವಿ. ಶೆಟ್ಟಿ ಆರೂರು ಇವರು ಗೌರವಾನ್ವಿತರನ್ನ ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೋರಿಕೆ.
ಡಾಕ್ಟರ್ KS ಕಾರಂತ್ ಗುರುನರಸಿಂಹ ದೇವಸ್ಥಾನ ಸಾಲಿಗ್ರಾಮ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರು. ನಾವು ಹೋದಾಗ ಅತ್ಯಂತ ಸಂತೋಷಪಟ್ಟು ದೇವಸ್ಥಾನದಲ್ಲಿ ನಮ್ಮನ್ನೆಲ್ಲ ಸ್ವಾಗತಿಸಿದರು. ಅತ್ಯಂತ ಸಂತೋಷ ಆಗ್ತದೆ. ವೃತ್ತಿಯಲ್ಲಿ ಮನೋವೈದ್ಯರಾದ KS ಕಾರಂತರು ಧಾರ್ಮಿಕತೆಯಲ್ಲಿ ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯದಲ್ಲಿ ಪಾಂಡಿತ್ಯ ಹೊಂದಿ ಇಲ್ಲೇ ಕೌಡಿಕನ್ಯಾನದ ಹತ್ತಿರದಲ್ಲಿ ವಾಸಿಸುತ್ತಿರುವ KS ಕಾರಂತರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ನಮ್ಮ ನಿರ್ದೇಶಕರಾಗಿರುವ ಶ್ರೀ ಶುಭಕರ ಶೆಟ್ಟಿ ವಂಡಾರು ಇವರು ಗೌರವಾನ್ವಿತರನ್ನ ಸ್ವಾಗತಿಸಬೇಕಾಗಿ ಕೋರಿಕೆ. ಭಾವನಾತ್ಮಕವಾದ ಸ್ವಾಗತ. ಡಾಕ್ಟರ್ ಕೃಷ್ಣ ಕಾಂಚನ್, ಅಧ್ಯಕ್ಷರು ಕೋಟ ವ್ಯವಸಾಯ ಸೇವಾ ಸಹಕಾರಿ ಸಂಘ. ಕೋಟ ವ್ಯವಸಾಯ ಸೇವಾ ಸಹಕಾರಿ ಸಂಘವು ಈಗ ಜಿಲ್ಲೆಯಲ್ಲೇ ಅತ್ಯುತ್ತಮವಾಗಿದೆ ನನಗೆ ತಿಳಿದ ಮಟ್ಟಿಗೆ. ಠೇವಣಿಯಲ್ಲಿ, ಸಾಲದಲ್ಲಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಥವಾ ಸಹಕಾರಿಗಳಿಗೆ ಸಹಕಾರವನ್ನು ನೀಡುತ್ತಾ ಅತ್ಯುತ್ತಮವಾದ ಸಂಘವನ್ನು ಮುನ್ನಡೆಸುತ್ತಿದ್ದಾರೆ. ಡಾಕ್ಟರ್ ಕೃಷ್ಣ ಕಾಂಚನ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ನಿರ್ದೇಶಕರಾಗಿರುವ ವೆಂಕಟಕೃಷ್ಣ ಗೋಳಿಯವರು ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ನಮ್ಮ ಕಟ್ಟಡದ ಮಾಲೀಕರಾದ ರಾಘವೇಂದ್ರ ಹೆಬ್ಬಾರರು ಇದ್ದಾರೆ. ವೇದಿಕೆಗೆ ನಾವು ಬರುವುದಿಲ್ಲ, ಇಲ್ಲೇ ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಸಹಕಾರ ರತ್ನ ಪ್ರಕಾಶ್ ಚಂದ್ರ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಕಂಬದ ಕೋಣೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಈಗ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ಪ್ರಕಾಶ್ ಚಂದ್ರ ಶೆಟ್ಟರು ನಮ್ಮೆಲ್ಲರ ಆತ್ಮೀಯರು. ಅವರು ಈ ಸಲ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದೇವೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ಮೊನ್ನೆ ಎಲ್ಲರೂ ಸೇರಿ ಅವರನ್ನು ಒಂದು ಕರಿಬೇಕು ಅಂತ ಹೇಳಿದರು. ಅದೇ ರೀತಿ ಅವರನ್ನು ಸಹ ಕರೆಸಿದ್ದೇವೆ. ಅವರು ಬಂದಿದ್ದಾರೆ ನಮ್ಮ ಕರೆಗೆ ಹೋಗೊಟ್ಟು. ಅವರನ್ನು ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಗೌರವಾನ್ವಿತರನ್ನ ನಮ್ಮ ನಿರ್ದೇಶಕರಾಗಿರುವ ಶ್ರೀಧರ PS ಸಾಸ್ತಾನ ಇವರು ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ಜಗದೀಶ್ ಕಾರಂತ್ ಅವರು ನಮ್ಮೊಂದಿಗಿದ್ದಾರೆ. ಈ ಭಾಗದ ಹಿರಿಯರು, ಸಹಕಾರಿಗಳ ಎಲ್ಲ ಹಿರಿಯರಂತೆ ಹೇಳ್ಬೋದು. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ನಮ್ಮನ್ನು ಸದಾ ಪ್ರೋತ್ಸಾಹಿಸ್ತಾರೆ. ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತಿಸ್ತೇವೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವ ಶ್ರೀ ವಿಜಯಶೀಲ ಹೆಗ್ಡೆಯವರು ಸನ್ಮಾನ್ಯ ಜಗದೀಶ್ ಕಾರಂತ್ರವರನ್ನ ಬಹಳ ಪ್ರೀತಿ ಗೌರವದಿಂದ ಸ್ವಾಗತಿಸಿಕೊಳ್ಳಲಿದ್ದಾರೆ. ಕಟ್ಟಡದ ಮಾಲಕರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನಮ್ಮ ಸಂಘದ ಉಪಾಧ್ಯಕ್ಷರಾದ ನಾರಾಯಣ್ ಬಳ್ಳಾಡ್ರು ಕೊಡವೂರು ವ್ಯವಸಾಯ ಸೇವಕ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು. ನಮ್ಮ ಸಂಘದ CEO ಆದ ವಿಜಯಶೀಲ ಹೆಗ್ಡೆ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಂಘದಲ್ಲಿ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಸಂಘದ ಅಭಿವೃದ್ಧಿಯನ್ನು ಮಾಡಿದವರು. ನಮ್ಮ ಸಂಘದ ಹಿರಿಯ ನಿರ್ದೇಶಕರಾದ ರಮೇಶ್ ಶೆಟ್ಟರು, ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. B. ಅಶೋಕ್ ಕುಮಾರ್ ಶೆಟ್ಟಿ ಬೆಳ್ಳಂಪಲ್ಲಿ ಅವರು ನಮ್ಮ ಸಂಘದ ನಿರ್ದೇಶಕರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು. ರೈತ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ಸುಧೀರ್ ಕುಮಾರ್ ಅವರು ಪಡುಬಿದ್ರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ನಮ್ಮ ನಿರ್ದೇಶಕರು. ಶಿವಾಜಿ S. ಸುವರ್ಣರವರು ಬೆಳ್ಳೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ನಮ್ಮ ನಿರ್ದೇಶಕರು. H. ಗಂಗಾಧರ್ ಶೆಟ್ಟಿ ಮಂದರ್ತಿ ಅವರು ನಮ್ಮ ಸಂಘದ ನಿರ್ದೇಶಕರು, ಮಂದರ್ತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ಸತೀಶ್ ಶೆಟ್ಟಿ ಕೆಮ್ಮಣ್ಣವರು ಅಧ್ಯಕ್ಷರು, ಗಣಪತಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ್ದು ನಮ್ಮ ನಿರ್ದೇಶಕರು. ಶುಭಕರ್ ಶೆಟ್ಟಿ ವಂಡಾರು ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮ ಸಂಘದ ನಿರ್ದೇಶಕರು. ಶ್ರೀಧರ್ V. ಶೆಟ್ಟಿ ಅವರು ಆರೂರು
ಆರೂರು, ರೋಟರಿ ಬ್ರಹ್ಮಾವರದ ಅಧ್ಯಕ್ಷರು, ಉದ್ಯಮಿಗಳು, ನಮ್ಮ ಸಂಘದ ನಿರ್ದೇಶಕರು, ವೆಂಕಟಕೃಷ್ಣ ಗೋಳಿ ಮೈರ್ಮಾಡಿಯವರು, ವಿಜಯ ಬ್ಯಾಂಕಿನ ನಿವೃತ್ತ ಪ್ರಬಂಧಕರು, ನಮ್ಮ ಸಂಘದ ನಿರ್ದೇಶಕರು, ಶ್ರೀಧರ್ ಪಿ ಎಸ್ ಅವ್ರ ಬಗ್ಗೆ ಹೇಳಿದರೆ ಸುಮಾರು 1 ವಾರದಿಂದ ಇಲ್ಲಿ ಬ್ರ್ಯಾಂಚ್ ಶಾಖೆಯ ಕೆಲಸಗಳಿಗೆ ಪ್ರಸನ್ನ ಶಾಖಾಧಿಕಾರಿಯನ್ನು ಹಿಡ್ಕೊಂಡು ಕೆಲಸ ಮಾಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರು ಅಲ್ಲದೆ ಈ ಸಾಲಿಗ್ರಾಮದಲ್ಲಿ ಶಾಖೆ ತೆರೆಯುವ ಬಗ್ಗೆ ಅವರದ್ದೇ ಮೊದಲ ಒತ್ತಡ. ಇಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದವರು ಶ್ರೀಧರ್ ಪಿ ಎಸ್ ಅವರು. ಪ್ರತಿ ಕಾರ್ಯಕ್ರಮದ ಪ್ರತಿ ಹಂತದಲ್ಲೂ ಅವರು ನಮಗೆ ಸಹಾಯ ಮಾಡ್ತಾ ಬಂದವರು. ಅವರನ್ನು ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ, ಪ್ರಸನ್ನ ಶೆಟ್ಟಿ ಶಾಖಾಧಿಕಾರಿಗಳು ಶಾಲಿಗ್ರಾಮ ಶಾಖೆಯ ಶಾಖಾಧಿಕಾರಿಗಳಾಗಿ ಅವರನ್ನು ಮಾಡಿದಾಗ ಅವರು ಇಲ್ಲಿಯ ಜನರೊಟ್ಟಿಗೆ ಒಡನಾಡಿಯಾಗಿ ಸುಮಾರು ಕೇವಲ 1-2 ತಿಂಗಳಲ್ಲಿ 6 ಕೋಟಿಗೂ ಮಿಕ್ಕಿ ಠೇವಣಿಯನ್ನು ಸಂಗ್ರಹಿಸಿ 1 ಲಕ್ಷಕ್ಕೂ ಮಿಕ್ಕಿ ಚಿನ್ನಾಭರಣ ಸಾಲವನ್ನು ನೀಡಿ ಸಂಸ್ಥೆಗೆ ನಮ್ಮ ಗುರು ನರಸಿಂಹ ದೇವರು ಮತ್ತು ಆಂಜನೇಯ ಅವರ ಕೃಪಾಕಟಾಕ್ಷ ನಮ್ಮ ಮೇಲೆ ಇದೆ ಅಂತ ನಾನು ಹೇಳ್ತಾ ಅವರನ್ನು ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಕ್ಕೆ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಸಾಕ. ಆಂಜನೇಯ ಸ್ವಾಮಿಯ ಕೃಪೆಯೊಂದಿಗೆ ಪ್ರಜ್ವಲಿಸುತ್ತಿರುವ ಈ ನಾಡಿನಲ್ಲಿ ಶಾಖಾ ಕಚೇರಿಯನ್ನ ಉದ್ಘಾಟಿಸಿದ ಸಂದರ್ಭ ನಾವಿಂದು ಹಮ್ಮಿಕೊಂಡಿರುವ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಅಭ್ಯಾಗತರನ್ನ ರಾಜೇಂದ್ರ ಕುಮಾರ್ ಅವರನ್ನ ಮುಂದಿರಿಸಿಕೊಂಡು ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕಳಕಳಿಯ ಕೋರಿಕೆಯ ಮೂಲಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಇವರಿಂದ ಬೆಳಗಿದ ಈ ದೀಪ ಸಮಸ್ತ ಸಹಕಾರಿಗಳ ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟವರು ಅಂದು ಶಾಸಕರಾಗಿ, ಮಂತ್ರಿಗಳಾಗಿ, ಸಂಸದರಾಗಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅದೆಷ್ಟೋ ಹಿಂದುಳಿದ ವರ್ಗಗಳಿಗೆ ಧೈರ್ಯವನ್ನು ತುಂಬಿರುವ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ಸಹಕಾರ ಮಾರಾಟ ಸಂಘದ ಸಾಲಿಗ್ರಾಮ ಶಾಖೆಯ ಉದ್ಘಾಟನೆಯನ್ನು ಈಗಾಗಲೇ ನೆರವೇರಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರೇ, ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅವರೇ, KMFನ ಅಧ್ಯಕ್ಷರಾದ ಇದರದ್ದು ನಮ್ಮ ಮಂಗಳೂರಿದು ಆಗ್ಬೋದು, ಒಂದು ದಿವಸ KMF ಆಗ್ಬೋದು, ಏನು ತೊಂದರೆ ಇಲ್ಲ. ಜಯಕೇಶ್ ಶೆಟ್ಟಿ, ಪ್ರಸಾದ್ ಕಾಂಚನ್ ಅವರೇ, ದೇವಿಪ್ರಸಾದ್ ಶೆಟ್ಟಿ, ದಿನೇಶ್ ಕಾಂಚನ್ ಅವರೇ, ಪ್ರಕಾಶ್ ಶೆಟ್ಟಿ, ಕೃಷ್ಣ ಕಾಂಚನ್ ಅವರೇ, ನಮ್ಮ ಇಲಾಖಾ ಅಧಿಕಾರಿಗಳಾದ ಲವಣ್ಯವರೇ, ಜಗದೀಶ್ ಕಾರಂತ್ರೆ, ದೇವಸ್ಥಾನದ ಮುಖ್ಯಸ್ಥರಾದ ಜಗದೀಶ್ ಡಾಕ್ಟರ್ ಕಾರಂತರೇ, ಪಟ್ಟಣ ಪಂಚಾಯತ್ ಅಧ್ಯಕ್ಷರೇ, ವೇದಿಕೆ ಮೇಲೆ ಕುಳಿತಂಥ, ಯಾಕಂದರೆ ಸುಮಾರು ಹೊತ್ತಾಗ್ತದೆ, ಎಲ್ಲ ಹೆಸರು ಹೇಳಿ ಆಗಿದೆ, ಕುಳಿತಂಥ ಎಲ್ಲ ನಿರ್ದೇಶಕ ಮಂಡಳಿಯವರೇ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಮಗೆ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ್ದು ನಾನು ಸಚಿವನಾಗಿದ್ದಾಗ ಬೆಳ್ಳಾಡಿ ಸುಬ್ಬಣ್ಣಗಿರಿಯವರು ಉಡುಪಿಯಲ್ಲಿ ಒಂದು
ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ದು ಇನ್ನೂ ನೆನಪಿದೆ. ಅದಾದ ನಂತರ ಇತ್ತೀಚೆಗೆ ಬಹಳಷ್ಟು ಶಾಖೆಗಳಿಗೂ ಹೊಸ ಹೊಸ ಸ್ವಂತ ಕಟ್ಟಡಗಳಾಯಿತು, ಗೋದಾಮುಗಳನ್ನು ಕಟ್ಟಿದರು. ಅದರ ಅರ್ಥ ರೈತರ ಸಂಸ್ಥೆ ಬಹಳ ಅಭಿವೃದ್ಧಿಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ. ಯಾಕಂದರೆ ರೈತರದ್ದು ಬಹಳ ಕಷ್ಟದ್ದು ಅಂತ ಹೇಳುವಂಥದ್ದು ಇತ್ತು. ಹಾಗಲ್ಲ, ಇವತ್ತು ರೈತರೇ ಅವರ ಬೆಳೆಯನ್ನು ಬೆಳೆದು ಕೆಲವೊಮ್ಮೆ ಬೆಳೆಗೆ ಬೆಲೆ ಇಲ್ಲದಿಂದಾಗಲೂ ಸಹ ತಡ್ಕೊಳ್ಳೋ ಶಕ್ತಿಯನ್ನು ಇದ್ದಾರೆ. ಅದಕ್ಕೆ ಸರಿಯಾಗಿ ಬ್ಯಾಂಕ್ನವರು ಸಹ, ನೀವು TPCM ಸಹಕಾರಿ ಸಂಸ್ಥೆಯವರು ರೈತರಿಗೆ ಮಾತ್ರ ಅಲ್ಲ, ವ್ಯವಹಾರಕ್ಕೂ ಬೇರೆಯವರಿಗೆ ಸಾಲವನ್ನು ಕೊಡುವ ಮಟ್ಟಕ್ಕೆ ಮುಟ್ಟಿದೆ. ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಯಾವತ್ತು ರೈತರದ್ದು ಅಂದ ಕೂಡಲೇ ಆ ಸಂಸ್ಥೆ ಭಾಳ ವೀಕ್ ಅಂತ ಹೇಳುವಂಥ ಪರಿಸ್ಥಿತಿ. ಈಗ ಆಗಲ್ಲ, ರೈತರ ಶಕ್ತಿ ಎಷ್ಟು ಅಂತ ಗೊತ್ತಾಗಿದೆ. ಆದರೆ ಈ ಸಹಕಾರಿ ಸಂಸ್ಥೆ ಒಂದು ರೈತರದ್ದೇ ಇದೆ, ಸಹಕಾರಿ ಬ್ಯಾಂಕ್ಗಳು ಬೇರೆ, ನಿಮ್ಮದು ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಒಂದೊಂದು ಬ್ಯಾಂಕ್ ಇದೆ, ಎಲ್ಲ ಕಡೆಯಲ್ಲಿ ಶಾಖೆ ಇದೆ. ಇಷ್ಟರವರೆಗೆ ನಿಮ್ಮ ರೇಷನ್ನನ್ನು ಅವ್ರ ಮುಖಾಂತರ ಕೊಡುವಂಥ ವ್ಯವಸ್ಥೆ ಇದೆ. ಈಗ ಬದಲಾವಣೆಗಳಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಅದು ಆಗಬಾರ್ದು. ರೈತರಿಗೆ ಹಳ್ಳಿ ಕಡೆಯಲ್ಲಿ ಹೈನುಗಾರರಿಗೆ ಹೇಗೆ ಸೊಸೈಟಿ ಇದೆ, ಅದರಲ್ಲಿ ನಾವು ಕೊಡಿಸ್ತಾ ಇತ್ತು ರೇಷನ್ನನ್ನು. ಆ ಬದಲಾವಣೆ ಒಳಗೆ ಒಂದು ವೇಳೆ ನಿಮ್ಮ ರೇಷನನ್ನು ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಎಲ್ಲಿ ಹಾಲು ಉತ್ಪಾದಕರ ಸಂಘ ಇದೆ ಅದರ ಮುಖೇನ ಕೊಡುವಂಥ, ಯಾಕಂದರೆ ದೂರಕ್ಕೆ ಹೋಗಿ ಅವರು ರೇಷನನ್ನು ತರುವಂಥ ಪರಿಸ್ಥಿತಿ ಆಗಬಾರ್ದು. ನಮ್ಮಲ್ಲಿ ಇದ್ದಂಥದ್ದನ್ನು ಬದಲಾವಣೆ ಮಾಡ್ತಾರೆ ಅಂತ. ಆದರೆ ನೀವು ಬ್ಯಾಂಕನ್ನು ಶುರು ಮಾಡ್ತಾ ಇದ್ದೀರಿ, ಎಲ್ಲ ಕೋಆಪರೇಟಿವ್ ಸೊಸೈಟೀಸು ಮತ್ತು TPSMs ಎಲ್ಲ ವಿಲೇಜ್ನಲ್ಲಿ ಕೊಟ್ಟಾಗ ನೀವು ಕಾಂಪೀಟ್ ಮಾಡುವಂಥದ್ದು ಒಂದು ಶೆಡ್ಯೂಲ್ ಬ್ಯಾಂಕ್ನ ಹತ್ರ, ಒಂದು ನ್ಯಾಷನಲೈಸ್ ಬ್ಯಾಂಕಿನ ಹತ್ರ. ಅವರಿಗೆ ಅವರಲ್ಲಿ ಹೋಗಿ ಸಾಲವನ್ನು ಪಡಿಬೇಕಾದರೆ ಅರ್ಜಿಯನ್ನು ಕೊಟ್ಟು ರೀಜನಲ್ ಮ್ಯಾನೇಜರ್ ಹತ್ರ ಹೋಗಿ ನೀವು ಕೇಳಿದ ಎಲ್ಲ ಪಟ್ಟಿಯನ್ನು ಎಲ್ಲ ದಾಖಲೆಗಳನ್ನು ಕೊಡುವಾಗ ಸೊಸೈಟಿಯಲ್ಲಿ ಒಂದು ಮೀಟಿಂಗ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ಹೆಚ್ಚು ರೈತರಿಗೆ ಸಹಕಾರ, ಅದಕ್ಕೆ ಹೇಳುವಂಥದ್ದು ಸಾಕು, ನಾನು ನಿಮಗೆ ನೀವು ನಮಗೆ, ನಾವು ಎಲ್ಲರಿಗೂ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಾಗ ರೈತರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಕೇವಲ ಕೃಷಿಗೋಸ್ಕರ ಅಲ್ಲ, ಕೃಷಿಯೇತರ ಚಟುವಟಿಕೆಯಲ್ಲಿ ಅವರೇನು ವ್ಯವಹಾರವನ್ನು ಮಾಡ್ತಾರೆ ಅವರಿಗೂ ನೀವು ಕೊಡ್ಲಿಕ್ಕೆ ಶುರು ಮಾಡಿದ್ರಿ. ಅದು ಬಹಳ ಸಂತೋಷದ ವಿಷಯ. ಅದರೊಟ್ಟಿಗೆ ರೈತರ ಹಾಡನ್ನು ಹೇಳುವಾಗ ಒಂದು ಮಾತು ಬಂತು, ಅವರು ಎಲ್ಲ ಯೋಗಿ ಉಳ್ತಾನೆ ಅಂತ ಹೇಳ್ತಾರೆ. ಯೋಗಿ ಉಳಿದೆಲ್ಲ ಕೈದಾಗಿದೆ, ಈಗ ಮೆಷಿನ್ನಲ್ಲಿ ಶುರುವಾಗಿದೆ. ಈಗ ಉಳಿದು ಮೆಷಿನ್ನಲ್ಲಿ, ನಡುವುದು ಮೆಷಿನ್ನಲ್ಲಿ, ಕಟಾವು ಮೆಷಿನ್ನಲ್ಲಿ. ಆದರೆ ಏನು ಗೊಬ್ಬರವನ್ನು ಹಾಕ್ತೀರಿ, ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಅವೆರಡಕ್ಕೆ ಸ್ವಲ್ಪ ಬದಲಾವಣೆ ಬರಲಿಕ್ಕೆ ಶುರುವಾಗಿದೆ ಅಂತ ನಾನಂತೂ ಭಾವಿಸ್ತೇನೆ. ಯಾಕಂದರೆ ಒಂದು ಕಾಲದಲ್ಲಿ ಸಂಪೂರ್ಣ ಇದಾಗಿ ಆರೋಗ್ಯದ ಮೇಲೆ ಪರಿಣಾಮ ಆಗಲಿಕ್ಕೆ ಶುರುವಾಗಿದೆ ಇದೆಲ್ಲ. ಅದಕ್ಕೋಸ್ಕರ ಸಾವಯವ ಗೊಬ್ಬರ ಏನು ಹಿಂದೆ ಇತ್ತು, ಪುನಃ ಸಾವಯವ ಗೊಬ್ಬರಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಆಗಬೇಕಾಗಿದೆ ರೈತರಿಗೆ. ಇಲ್ಲದೇ ಇದ್ದರೆ ನಿರಂತರವಾಗಿ ನಾವು ಆಸ್ಪತ್ರೆಗಳಿಗೆ ಜಾಸ್ತಿ ಪೇಷಂಟ್ಸ್ ಹೋಗುವಂಥದ್ದು ಕೇವಲ ಪೆಸ್ಟಿಸೈಡ್ಸಿಂದ ಮತ್ತು ಹೋಟೆಲ್ನಲ್ಲಿ ಕೊಡುವಂಥ ಊಟಕ್ಕೆ ಕಲರ್ ಹಾಕುವಂಥದ್ದು, ಎಂಥದ್ದು ಅದು ರುಚಿಕರವಾಗಿ ಮಾಡಲಿಕ್ಕೆ ಅದಕ್ಕೆ ಹಾಕುವಂಥ, ಮಹಿಳೆಯರಿಗೆ ಜಾತಿ ಗೊತ್ತಿರಬೇಕಿದು, ಹಾಕುವಂಥದ್ದು ಇವೆಲ್ಲ ನಿಲ್ತಾ ಇದ್ದಾರೆ. ಅಜಿನೋಮೋಟೊ ಅಲ್ವಾ, ಅಜಿನೋಮೋಟೊ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಹಾಕಬೇಕಂತ ಗೊತ್ತಿಲ್ಲ. ಮತ್ತು ಮೀನು, ಕುರಿ, ಕೋಳಿ ಎಲ್ಲದಕ್ಕೂ ಈ ರೀತಿಯಲ್ಲಿ ಕೆಮಿಕಲ್ಸ್ ಹಾಕ್ಲಿಕ್ಕೆ ಶುರು ಮಾಡಿದರೆ ನನಗೆ ಲಾಭ ಆಗ್ಬೋದು, ಆದರೆ ಇನ್ನೊಬ್ಬನ ಆರೋಗ್ಯ ಹಾಳಾಗ್ತದೆ ಅಂತ ಯಾರೂ ಅದರ ಬಗ್ಗೆ ಆಲೋಚನೆ ಮಾಡದೇ ಇದ್ದರೆ. ಒಂದು ದಿವಸ ಉಡುಪಿಯಲ್ಲಿ ಸ್ವಾಮಿಗಳು ಒಂದು ಭಾಷಣವನ್ನು ಮಾಡ್ತಾ ಇದ್ದೇವೆ, ಆಸ್ಪತ್ರೆ ಉದ್ಘಾಟನೆ. ಸ್ವಾಮಿಗಳು ಕೇಳ್ತಾ ಇದ್ದರು, ಈ ಆಸ್ಪತ್ರೆಗೆ ಮುಂದೆ ನಿಮ್ಗೆ ಹೆಚ್ಚು ಪೇಷಂಟ್ಸ್ ಬರಲಿ ಅಂತ ನಾನು ಹಾರೈಸಲ ಕೇಳಿದ್ದು. ನಾನು ಬೇಡ, ಇಲ್ಲಿ ಬಂದವರೆಲ್ಲ ಬೇಗ ಗುಣಮುಖರಾಗಲಿ ಹೋಗಲಿ ಅಂತ ಹಾರೈಸಿ ಅಂತ ಹೇಳಿದೆ. ಅಷ್ಟೇ ಕೇಳಬೇಕು, ಬಿಟ್ಟರೆ ಬೇರೆ ಏನನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ
ನಮ್ಮ ಜಿಲ್ಲೆಯಲ್ಲಿ, ಅವಿಭಾಜ್ಯ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳು ಬಾರಿಂಗ್ ಫ್ಯೂ ಕೆಲವನ್ನ ಬಿಟ್ಟರೆ ಎಲ್ಲವೂ ಲಾಭದಾಯಕವಾಗಿ ನಡೀತಾ ಇದೆ. DCC ಬ್ಯಾಂಕ್ನವರು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದೆ. ಇಲಾಖಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದಾಗ, ಯಾವುದಕ್ಕೆ ತನಿಖೆಯಿಂದ ಆದೇಶ ಆಗಿದೆ ಆದಷ್ಟು ಬೇಗ ತನಿಖೆ ಮಾಡಿದಾಗ, ಅವರು ತಪ್ಪು ಒಪ್ಪುಗಳ ಬಗ್ಗೆ ಕೊಟ್ಟರೆ, ಒಂದೆರಡು ಸಂಸ್ಥೆಯ ಮೇಲೆ ಕ್ರಮ ತಗೊಂಡಾಗ ಉಳಿದೆಲ್ಲವೂ ಸರಿ ಇರ್ತಾರೆ. ಒಂದು ವೇಳೆ ನಾವು ಅದನ್ನು ಮುಚ್ಚಿಡ್ಲಿಕ್ಕೆ ನೋಡಿದಾಗ, ನಮ್ಮ ಸಂಸ್ಥೆ ಅಂತ ಮುಚ್ಚಿಡ್ಲಿಕ್ಕೆ ನೋಡಿದಾಗ ಉಳಿದವರಿಗೂ ಅದೊಂದು ದಾರಿ ತೋರಿಸಿದಾಗ ಆಗ್ತದೆ. ಆಗಬಾರ್ದು. ಅದು ಯಾವುದೇ ಸಂಸ್ಥೆ ಆಗಲಿ, DCC ಬ್ಯಾಂಕ್ನ ಅಡಿಯಲ್ಲಿ ಅಲ್ಲಿ ದುಡ್ಡಿಟ್ಟವರು ಇಲ್ಲಿ DCC ಬ್ಯಾಂಕ್ನವರು ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೀವು ರಾಜೇಂದ್ರ ಕುಮಾರ್ ಅವರು ಎಲ್ಲ ಬ್ರಾಂಚ್ ಓಪನಿಂಗಿಗೆ ಹೋಗ್ತೀರಿ, ಅದು ಸೊಸೈಟಿದಿರಲಿ, TPCMS ಇದಿರಲಿ, ನಿಮ್ಮ DCC ಬ್ಯಾಂಕ್ ಇದಿರಲಿ. ಆದರೆ ನಿಮ್ಮ ಸಹಕಾರ ಅವರಿಗೆ ಬೇಕು, ಅವರ ಸಹಕಾರ ನಿಮಗೆ ಬೇಕು. ಎಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ಅದಕ್ಕೆ ಹೇಳುವಂಥದ್ದು ಸಹಕಾರಿ ಸಂಸ್ಥೆ ಅಂತೇಳಿ. ಅದಕ್ಕೋಸ್ಕರ ನಿಮ್ಮ ನೇತೃತ್ವದಲ್ಲಿ ಇನ್ನೂ ಮುಂದೆ ಹೋಗಲಿ ಅಂತ ಹೇಳ್ತಾ, ಸಹಕಾರಿಗಳು, ನಾನು ಅದಕ್ಕೆ ಕೆಲವು ಸಲ ಹೇಳ್ತೀನಿ, ಕೋಆಪರೇಟರ್ಸ್ ಅಂತ ಹೇಳುವಂಥದ್ದು, ಆಪರೇಟರ್ಸ್ ಆಗಬಾರ್ದು ಅಂತ. ಕೋಆಪರೇಟರ್ಸ್ ಆಗಲಿ, ಆಪರೇಟರ್ಸ್ ಆಗಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಶುಭವನ್ನು ಕೋರಿ ಇನ್ನೂ ಹೆಚ್ಚಿನ ಶಾಖೆಯನ್ನು ಮಾಡಿ ರೈತರಿಗೆ ಹೆಚ್ಚು ಸಹಾಯವನ್ನು ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಾ, ಅಂದು ಮೊಳಹಳ್ಳಿ ಶಿವರಾಯರು ಬಿತ್ತಿದ ಬೀಜವನ್ನ ಹೆಮ್ಮರವಾಗಿ ಬೆಳೆಸಿದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಅಭಿನವ ಮೊಳಹಳ್ಳಿ ಸಹಕಾರಿ ರಂಗದ ಧ್ರುವ ತಾರೆ, ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಕ್ರಾಂತಿ ಪುರುಷ, ಅಪ್ರತಿಮ ಪ್ರಚಂಡ ಸಂಘಟಕ, ಸಹಕಾರಿ ಸೇನಾನಿ, ಸಹಕಾರಿ ಸಾಮ್ರಾಟ, ಸಹಕಾರಿ ರತ್ನ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದ ಕೀರ್ತಿಯನ್ನ ಎತ್ತಿ ಹಿಡಿದ ನಮ್ಮ ನಾಯಕರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ದಕ್ಷ ಆಡಳಿತಗಾರರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಕ್ರಾಂತಿಕಾರಕ ಬೆಳವಣಿಗೆಯ ರೂವಾರಿಯಾಗಿ ಬ್ಯಾಂಕನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆಗೆ ಪಾತ್ರರಾದವರು. ನಮ್ಮ ದೇಶದ ಸಹಕಾರಿ ಕ್ಷೇತ್ರದ ದಿಗ್ಗಜರು, ಸಹಕಾರಿ ಬಂಧುಗಳ ಜನಮಾನಸದ ನಾಯಕರು, ಗೌರವಾನ್ವಿತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಅವರನ್ನ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುತ್ತಿರುವಂತಹ ಸಂತೋಷದ ಕ್ಷಣಗಳು. ಕಲ್ಲು ಕಲ್ಲು ಇತಿಹಾಸದ ಕಥೆಗಳನ್ನ ಶಾಸನದ ಪುಟ ನೇಮಿರಾಜ ಹೆಗಡೆ ಮತ್ತು ಶ್ರೀಮತಿ ಕುಸುಮಾಜಿ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ನಂಬಿಕೆ ನಿರಿಸಿಕೊಂಡು ಕಾರ್ಯವನ್ನು ನಿರ್ವಹಿಸಿ ತಾನಾಯ್ದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರನ್ನ ಬೀಳ್ಕೊಡುವ ಸಂದರ್ಭ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವವರಿದ್ದಾರೆ. ನಿಮ್ಮ ಉಪಸ್ಥಿತಿ, ನಿಮ್ಮ ಸಹಕಾರ ನಮಗೊಂದಿಷ್ಟು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಮಾರಾಟ ಸಂಘದ ಈ ಸಾಲಿಗ್ರಾಮದ ಹವಾನಿಯಂತ್ರಿತ ನೂತನ ಶಾಖೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರ ಅಂತ ಸನ್ಮಾನಿಸಿ ಅಶೋಕ್ ಕುಮಾರ್ ಶೆಟ್ಟಿಯವರೇ, ಹಾಗೆ ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಹಿರಿಯ ರಾಜಕಾರಣಿಯಾದಂಥ ಮಿತ್ರರಂಥ ಜಯಪ್ರಕಾಶ್ ಹೆಗ್ಡೆಯವರೇ, ಜಯಕರ್ ಶೆಟ್ಟಿ ಇಂದ್ರಾಳಿಯವರೇ, ರವಿರಾಜ್ ಹೆಗ್ಡೆಯವರೇ, ದೇವಿ ಪ್ರಸಾದ್ ಶೆಟ್ಟಿಯವರೇ, ದಿನೇಶ್ ಹೆಗ್ಡೆಯವರೇ, ಪ್ರಸಾದ್ ಕಾಂಚನ್ರವರೇ, ರೇಣುಕರವರೇ, ಹಿರಿಯ ಕಾರಂತರೇ, ಜೂನಿಯರ್ ಕಾರಂತರೇ, ಇಬ್ಬರು ಕಾರಂತರಿದ್ದಾರೆ. ಹಾಗೆ ಕೃಷ್ಣ ಕಾಂಚನ್ರವರೇ, ರಾಘವೇಂದ್ರ ಬರ್ರವರೇ, ನಾರಾಯಣ್ ಬಳ್ಳಾಲ್ರೇ, ವಿಜಯ ಶೀಲಾ ಹೆಗ್ಡೆಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಸಹಕಾರಿಗಳಲ್ಲಿ ಸೇರಿರುವಂಥ ಎಲ್ಲ ಸಹಕಾರಿಗಳೇ ಹಾಗೂ ಆತ್ಮೀಯ ಬಂಧು ಮಿತ್ರರೇ, ಜಯಪ್ರಕಾಶ್ ಹೆಗ್ಡೆಯವರು ನಮ್ಮ ಅಧ್ಯಕ್ಷರು ಸಹಕಾರಿ ಕ್ಷೇತ್ರದ ಬಗ್ಗೆ ಭಾಳಷ್ಟು ಹೇಳಿದರು. ನಾವು ಹೇಳೋದಿಷ್ಟೇ. ನನಗೆ ಇವತ್ತು ಎಲ್ಲರೂ ನೋಡ್ತಾ ಇದ್ದರು, ಕಂಪ್ಯೂಟರ್ ಓಪನ್ ಮಾಡಿ ನಾನು ಕೂತ್ಕೊಂಡಿದ್ದೇನೆ, ಯಾಕೆ ಇಷ್ಟು ದೊಡ್ಡ ಸಮಾರಂಭದಲ್ಲೇ ಅದನ್ನಿಟ್ಕೊಂಡು ಇವನು ಏನು ಮಾಡ್ತಾನೆ ಅಂತ. ನಾನು ಏನು ಮಾಡ್ತಾ ಇಲ್ಲ. ಇವತ್ತು ನವದೆಹಲಿಯಲ್ಲಿ ಇಫ್ಕೋದ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಇಲ್ಲಿ ನಮ್ಮ ಸಂಘದ ಶಾಖೆ ಉದ್ಘಾಟನೆ ನಡೀತಾ ಇದೆ.
ನನಗೆ ಎರಡರಲ್ಲಿ ಯಾವುದನ್ನು ಆರಿಸ್ಕೊಳ್ಳೋದು ಅಂತ ಭಾಳ ಚಿಂತೆಯಲ್ಲಿದೆ ನಿನ್ನೆವರೆಗೂ ಕೂಡ ನಾನು. ಆದರೆ ನಾನು ದೆಹಲಿಯ ಇಫ್ಕೋನು ಆರಿಸ್ಕೊಳ್ಳಿಲ್ಲ, ಗ್ರಾಮಾಂತರ ಮಟ್ಟದ ತಾಲೂಕು ಮಟ್ಟದಲ್ಲಿರುವಂಥ ಒಂದು ಉಡುಪಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಒಂದು ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ನಾನು ಆರಿಸ್ಕೊಂಡೆ. ಕಾರಣ ಇಷ್ಟೇ, ಡೆಲ್ಲಿಗೆ ಒಂದೇ ಸಲ ಏಣಿ ಇಡ್ಲಿಕ್ಕೆ ಆಗೋದಿಲ್ಲ. ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು. ನಾವು ಇಲ್ಲಿ ಇದ್ರಿ ಗಟ್ಟಿ, ನಮ್ಮ ತಳಪಾಯ ಇಲ್ಲಿ ಗಟ್ಟಿ ಇದ್ದರೆ ಮಾತ್ರ ಡೆಲ್ಲಿ ಯಾವತ್ತೂ ತಲುಪಬಹುದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಒತ್ತು ಕೊಟ್ಟಿದ್ದೇನೆ. ಎಲ್ಲ ನನ್ನ ಆಪ್ತ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಅಧ್ಯಕ್ಷರು ಭಾಳಷ್ಟು ಹೇಳಿದರು. ಈಗ ಅವರು ನನಗಿಂತ ಸ್ವಲ್ಪ ಒಂದು ಪಟ್ಟು ಬಿಗಿಯಾಗಿ ಬೆಳೆದಿದ್ದಾರೆ. ಯಾರು? ನಮ್ಮ ಅಶೋಕ್ ಕುಮಾರ್ ಅವರು. ಬೆಳಿಬೇಕು, ನಾವು ಮಾತ್ರ ಬೆಳೆಸುವುದಲ್ಲ, ಎಲ್ಲನೂ ಬೆಳೆಸಬೇಕು. ಆಗ ಮಾತ್ರ ಈ ಸಮಾಜ ಬೆಳೀಲಿಕ್ಕಾಗ್ತದೆ. ನಾವೊಬ್ಬರಿಗೆ ಸಾಲ ಕೊಡ್ತೇವೆ, ಅವನು ನಮಗೆ ಲಾಭ ಮಾಡೋದಲ್ಲ, ಅವನು ಬೆಳೆದು ನಮಗೆ ಲಾಭ ಕಟ್ಟಲಿ ಅಂತ ನಾವು ಹಾರೈಸಬೇಕು. ಎಲ್ಲರೂ ಸಮಾಜದಲ್ಲಿ ಒಳ್ಳೆಯದಾದರೆ ಈ ಸಂಕಷ್ಟಗಳೆಲ್ಲ ನಿವಾರಣೆ ಆಗ್ತಾ ಇರ್ತದೆ. ಇವತ್ತು ರಸಗೊಬ್ಬರದ ಬಗ್ಗೆ ನಮ್ಮ ಅಶೋಕ್ ಕುಮಾರ್ ಶೆಟ್ಟಿ ಅವರು ಹೇಳಿದರು, 180 ಟನ್ ಗೊಬ್ಬರ ಎಷ್ಟು ಮೊನ್ನೆ ಹೇಳಿದ್ದೇನೆ ಹೇಳಿ. ಮುಂದಿನ ವರ್ಷದಿಂದ ನಮ್ಮ ಜಿಲ್ಲೆಯ, ಎರಡೂ ಜಿಲ್ಲೆಯ ಯಾವುದೇ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಇರ್ಬೋದು, ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ಬೇಕಾದಂಥ ರಸಗೊಬ್ಬರದ ಡಿಮ್ಯಾಂಡನ್ನು ಜನವರಿಯಲ್ಲಿ ಕೊಟ್ಟರೆ ನಿಮಗೆ ಟೈಮ್ಲಿ ಬೇಕಾದಷ್ಟು ರಸಗೊಬ್ಬರವನ್ನು 2 ಜಿಲ್ಲೆಗೆ ಸಪ್ಲೈ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತೇನೆ. ಯಾಕೆ ಹೇಳಿದರೆ ಸರಿಯಾಗಿ ದುಡ್ಡು ಕೊಡುವುದಿಲ್ಲ ಬೇರೆ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ದುಡ್ಡಿಗೆ ತೊಂದರೆ ಇಲ್ಲ. ನಾನು ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ದೇವಿಪ್ರಸಾದ್ ಶೆಟ್ಟಿ ಅವರು ಇದ್ದರು. ನಮ್ಮ 2 ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘ TAPSMSನ ಎಷ್ಟು ಬೇಡಿಕೆ ಇದೆ, ಅದು ಎಷ್ಟು ಬೇಡಿಕೆ ಇದ್ರೂ ಸಪ್ಲೈ ಮಾಡಿ ದುಡ್ಡಿಗೆ ನಾನು ಜವಾಬ್ದಾರಿ ಅಂತ ಮೊನ್ನೆ ಬೋರ್ಡ್ ಮೀಟಿಂಗ್ನಲ್ಲಿ ಹೇಳಿದ್ದೇನೆ. ಮುಂದಿನ ವರ್ಷದಿಂದ ನಮ್ಮ ಜಿಲ್ಲೆಗೆ ಬೇಕಾದಷ್ಟು ಒಂದು ರಸಗೊಬ್ಬರ ಸಿಕ್ಕುವಾಗ ರೀತಿಯಲ್ಲಿ ಮಾಡ್ತೇವೆ. ಇದು ಮಾತ್ರ ಅಲ್ಲ, ನನ್ನ ಒಂದು ಚಿಂತನೆ ಇದೆ. ಈ ಒಂದು ಕಾಲದಲ್ಲಿ ನಾವು ಗೊಬ್ಬರ ಮಾತ್ರ ಮಾರಾಟ ಮಾಡ್ತಿತ್ತು, TAPSMS ಮತ್ತು ಬೇರೆ ಪಡಿತರ ಇನ್ನೊಂದು ಮಾಡ್ತಿತ್ತು. ಈಗ ಏನಾಗಿದೆ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವ್ಯವಸ್ಥೆ ಇಳಿದಿದ್ದರಿಂದ ನಾವು ಕೂಡ ಲಾಭದಲ್ಲಿ TAPSMSಗಳು ನಡೀಲಿಕ್ಕೆ ಸಾಧ್ಯ ಇದೆ. ನಾನು ನಮ್ಮ ಸಹಕಾರಿಗಳ ಜೊತೆ ಚರ್ಚಿಸಿ ಒಂದು ಮಾತು ಕೇಂದ್ರದೊಂದಿಗೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಹೇಳಿದರೆ ಕೇಂದ್ರ ಸರ್ಕಾರದ ನರೇಗಾ ಇರ್ಬೋದು, ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಗ್ರಾಮ ಪಂಚಾಯತಿಯಿಂದ ಕೊಟ್ಟರೆ ಆ ಗ್ರಾಮದಲ್ಲಿರುವಂಥ ಎಲ್ಲ ಜನರ ಸಂಪರ್ಕ ಆ ಗ್ರಾಮ ಪಂಚಾಯತಿಗೆ PDOಗಳಿಗೆ ಇರುವುದಿಲ್ಲ. ಒಬ್ಬ PDO ಬರ್ತಾನೆ, ಇನ್ನೊಬ್ಬ ಹೋಗ್ತಾನೆ. ಇದು ಹಾಗಲ್ಲ. ಇದು ಗ್ರಾಮದ ಜನರಿಂದ ಚುನಾವಣೆಯಲ್ಲಿ ಆರಿಸಲ್ಪಟ್ಟಂಥ ಒಂದು ಸಂಘ. ಆದ್ದರಿಂದ ಈ ಸಂಸ್ಥೆಗಳಿಗೆ ಎಲ್ಲ ಜನರ ಪರಿಚಯ ಇರುವುದರಿಂದ ನರೇಗಾ ಮಾತ್ರ ಅಲ್ಲ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರದ ಯಾವುದೇ ಗ್ರಾಮಾಂತರ ಮಟ್ಟದ ಯೋಜನೆಗಳನ್ನು ಈ ಸಂಘಗಳ ಮುಖಾಂತರ ಮಾಡಬೇಕು ಅನ್ನುವಂಥದ್ದನ್ನು ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನೇರವಾಗಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದರ ಯೋಜನೆಗಳು ಜನರಿಗೆ ತಲುಪಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಹೇಳಿದರೆ ಈಗಾಗಲೇ ನಮಗೆ 12:30 ಆಗ್ತಾ ಬಂತು. ಜಯಪ್ರಕಾಶ್ ಶೆಟ್ಟರು ಅವರ ಬೇರೆ ಕಾರ್ಯಕ್ರಮಕ್ಕೆ ಹೋದರು. ಎಲ್ಲರೂ ಗಡಿ ನೋಡ್ತಾ ಇದ್ದಾರೆ, ಎಷ್ಟು ಗಂಟೆ ಆಗ್ತಾ ಉಂಟು. ನಾವೇನು ಹೆಚ್ಚು ಮಾತಾಡೋದಿಲ್ಲ. ಇನ್ನು MSP ನಮ್ಮ ಮುಖ್ಯ ಉದ್ದೇಶ ಸಹಕಾರ ಮಾರಾಟ ಮಹಾಮಂಡಲದ್ದು MSP ಅಂದರೆ ಕೇಂದ್ರ ಸರ್ಕಾರ ಒಂದು ದರ ಫಿಕ್ಸ್ ಮಾಡ್ತಾರೆ. ಭತ್ತ ಇರ್ಬೋದು, ಕೊಬ್ಬರಿ ಇರ್ಬೋದು, ರಾಗಿ ಇರ್ಬೋದು, ಏನೆಲ್ಲ ಇದೆ ರೈತ ಬೆಳೆಸುವಂಥ ಬೆಳೆ, ಅದಕ್ಕೆ ಒಂದು ದರ ಫಿಕ್ಸ್ ಮಾಡಿದಾಗ ಎಲ್ಲ ಜಿಲ್ಲೆಗೆ ಅದರ ಪ್ರಯೋಜನ ಮಾಡ್ತಾರೆ. ನಮ್ಮ ಜಿಲ್ಲೆಗೆ, 2 ಜಿಲ್ಲೆಗೆ, 3 ಜಿಲ್ಲೆಗೆ ಅದರ ಪ್ರಯೋಜನ ಬರುವುದಿಲ್ಲ. ಯಾಕೆ ಹೇಳಿದರೆ ಇಲ್ಲಿ ಭತ್ತ ಮಾತ್ರ ಬೆಳೀತಿದ್ರು, ಬೇರೆ ಏನು ಬೆಳೆಯುವುದಿಲ್ಲ. ಅದು ಕೇಂದ್ರ ಸರ್ಕಾರ ಆ ದರ ನಿಗದಿ ಮಾಡುವಾಗ ನಮ್ಮವ್ರು ಮಾರಿ ಆಗ್ತದೆ. ನಾನು ಸುಮಾರು ಸಲ ಹೇಳಿದ್ದೇನೆ,
ಇಲ್ಲಿಗೆ ಬೇಗನೆ ದರ ನಿಗದಿಪಡಿಸಿ ನಮ್ಮ ಜಿಲ್ಲೆಯವರಿಗೂ ಏನು ಅದರ ಉಪಯೋಗ ಸಿಕ್ಕಲಿ ಅಂತ ಇದನ್ನೆಲ್ಲ ಮಾಡಬೇಕಾಗಿದ್ದು ರಾಜಕಾರಣಿಗಳು. ನಾನು ರಾಜಕಾರಣಿ ಅಲ್ಲ. ಅಲ್ಲಿ ಇಬ್ಬರು ಕೂತಿದ್ದಾರೆ, 2-3 ಜನ, ಅವರು ಇದನ್ನೆಲ್ಲ ಮಾಡಿಸ್ಕೊಡ್ಬೇಕಾಗ್ತದೆ. ಹಾಗೆ ನಾವು ಯಾವುದೇ ಮಾಡುವ ಕೆಲಸ ಇದ್ದರೂ ಕೂಡ ನಮ್ಮಿಂದ ಆ ರೀತಿಯಲ್ಲಿ ಉಪಯೋಗ ಆಗುವಂಥ ಕೆಲಸ ಆಗಬೇಕಾಗಿದೆ. ಇವತ್ತು ನನಗೆ ಜಗದೀಶ್ ಕಾರ್ಯಂತರು ಮೊನ್ನೆ ಹೇಳಿದರು ದೇವಸ್ಥಾನಕ್ಕೆ ಬರಬೇಕಂತೇಳಿ. ಅಶೋಕ್ ಕುಮಾರ್ ಅವರು ಒಂದು ನಮ್ಮ ಗುರು ನರಸಿಂಹ ಮತ್ತು ಆಂಜನೇಯ ದೇವರ ಒಂದು ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಎಲ್ರಿಗೆ ಅದರ ಆಶೀರ್ವಾದ ಸಿಗಲಿ, ತಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಇವತ್ತು 65 ವರ್ಷಗಳ ಇತಿಹಾಸ ಇರುವಂಥ ಮಂಗಳೂರಿನ ಉಡುಪಿಯ TAPCMS ಇವತ್ತು 10 ವರ್ಷಗಳ ಅವಧಿಯಲ್ಲಿ ಭಾಳಷ್ಟು ಬೆಳೆದಿದೆ. ನಾನು TAPCMSಗಳ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇನೆ, ರಾಜ್ಯದ್ದೆಲ್ಲ ಹೋಗಬೇಕಾಗ್ತದೆ ಕೆಲವು ಕಡೆ. ಆದರೆ ಇಷ್ಟು ಸಂಖ್ಯೆಯಲ್ಲಿ ಒಂದು TAPCMSನ ಶಾಖೆ ಉದ್ಘಾಟನೆಗೆ ಬಂದದ್ದಿದ್ರೆ ಅದು ನಾನದು ಇಲ್ಲಿ ಮಾತ್ರ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಜನರಿಗೆ ವಿಶ್ವಾಸ ಇದ್ದದ್ರಿಂದ ನಮ್ಮ ಸಂಸ್ಥೆ ಅನ್ನುವಂಥ ದೃಷ್ಟಿಕೋನದ ಇರುವುದರಿಂದ ನಾವೆಲ್ಲರೂ ಇಷ್ಟು ಸೇರ್ತೇವೆ ಅನ್ನುವಂಥದ್ದನ್ನು ಹೇಳಿಕೊಂಡು, ಇನ್ನು ಭಾಳ ಜನ ಮಾತಾಡಲಿಕ್ಕಿದ್ದಾರೆ, ನಮಗೂ ಹೋಗ್ಲಿಕ್ಕಿದೆ. ನಿಮ್ಮ ಶಾಖೆ ಎಲ್ಲ ಶಾಖೆಗೂ ಏನಾದರೂ ಕೊಡ್ತಾ ಇದ್ದೆ. ಇವತ್ತು ಕೂಡ ನಿಮ್ಮ ಶಾಖೆಗೆ ಒಂದು 5 ಲಕ್ಷ ರೂಪಾಯಿಯ ನೆರವನ್ನು ಘೋಷಿಸಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಧಾರ್ಮಿಕ ಕ್ಷೇತ್ರದಲ್ಲಿ ಗುರು ನರಸಿಂಹನ ಸನ್ನಿಧಾನದ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿರುವ ಅಗತ್ಯತೆಯ ಮೇಲೆ ಡಾಕ್ಟರ್ KS ಕಾರಂತ್ರವರು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ. ನಿರ್ವೈರಾಗ್ಯ ಸ್ಥಳಾವಾಸಂ ಭಟ್ಟಾಚಾರ್ಯ ವರಪ್ರದಂ ಸಿಂಹೀಭವದನಂ ವಂದೇ ನೃದೇಹಂ ಕುಲದೈವತಂ ಶರಣಂ ಸುಕೃತಾಂ ಋಣಾಂ ಭಯ. ಆಂಜನೇಯನ ದಿವ್ಯ ಸನ್ನಿಧಿಯಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂಭ್ರಮಿಸ್ತೇನೆ. ಹಾಗೂ ಅವರಿಬ್ಬರ ಒಂದು ಉಭಯ ದೇವರುಗಳ ಆಶೀರ್ವಾದ, ಅನುಗ್ರಹ ಹಾಗೂ ಈ 14 ಗ್ರಾಮಗಳ ಜನರ ಆಶೀರ್ವಾದ, ಬೆಂಬಲ ಈ ಸಂಸ್ಥೆಗೆ ಸದಾಕಾಲ ಇರುತ್ತೆ ಎಂಬ ಸದಾಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗಿಡ ನೆಡುವ ಸಂಕಲ್ಪ, ಹಸಿರು ಪರಿಸರ ನಿರ್ಮಿಸುವಂತಹ ಕಾಯಕಲ್ಪ. ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸಹಕಾರಿಗಳು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಆ ನಿಟ್ಟಿನಲ್ಲಿ ನಾವು ಕೂಡ ಇಂದು ತಾಯಿಯ ಹೆಸರಲ್ಲಿ 1 ಗಿಡ ಎಂಬ ಯೋಜನೆಗೆ ಚಾಲನೆಯನ್ನು ನೀಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಸಿಯನ್ನು ಕೊಟ್ಟು ಸಹಕರಿಸಿರುವ ಶ್ರೀ ಆನಂದ ಕುಂದರ್ ಪ್ರವರ್ತಕರು, ಗೀತಾನಂದ ಫೌಂಡೇಶನ್ ಇವರನ್ನ ಗೌರವಿಸಿಕೊಳ್ಳುತ್ತಾ, ನಮ್ಮ ವೇದಿಕೆಯ ಗಣ್ಯರು ಗಿಡವನ್ನು ವಿತರಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ಕೋರಿಕೆ. MN ರಾಜೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಗಿಡವನ್ನು ಸ್ವೀಕರಿಸಿಕೊಳ್ಳುತ್ತೀರಿ. ತಾಯಿಯ ಹೆಸರಿನಲ್ಲೊಂದು ಗಿಡ ನೆಡುವಂತಹ ಕಾರ್ಯಕ್ರಮ. ಶ್ರೀಮತಿ ನಾಗೂರವರು, ಶ್ರೀಮತಿ ಗಿರಿಜಾ, ಶ್ರೀಮತಿ ಬೇಬಿ ಗೋವಿಂದ, ಶ್ರೀಮತಿ ರತ್ನ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಸವಿತಾ, ಶ್ರೀಮತಿ ನಾಗು ಪೂಜಾರಿ, ಶ್ರೀಮತಿ ಜಲಜಾ, ಶ್ರೀಮತಿ ಸುಜಾತಾ ಹೆಬ್ಬರ್. ಸುಜಾತಾ ಬೈರಿಯವರು ಅಂದು ಮರಗಿಡ ಕಾಡುಗಳನ್ನು ಕಡಿದು ನಾಡನ್ನು ನಿರ್ಮಿಸಿದೆವು ನಾವು. ಇಂದು ಮತ್ತೆ ಆ ಕಾಡುಗಳ ನಿರ್ಮಾಣವನ್ನ ಮಾಡಬೇಕೆಂಬ ಸಂಕಲ್ಪ ಕಾಡಿನ ಮಹತ್ವವನ್ನರಿತು. ಆ ನಿಟ್ಟಿನಲ್ಲಿ ನಮಗೆ ತಾಯಿ ಎಂದರೆ ಎಷ್ಟು ಪ್ರೀತಿ ವ್ಯಾಮೋಹವೋ ಅದೇ ರೀತಿ ತಾಯಿಯ ಹೆಸರಿನಲ್ಲಿ ನಟ್ಟಂತಹ ಈ ಗಿಡದ ಮೇಲೂ ಕೂಡ ಆ ಪ್ರೀತಿ ವ್ಯಾಮೋಹ ಇರಲಿ, ತನ್ಮೂಲಕವಾಗಿ ಸಸ್ಯಕುಲ ಅಭಿವೃದ್ಧಿಯಾಗಲಿ ಎಂಬ ಆಶಯದ ಮೇಲೆ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘದ ಸಾಲಿಗ್ರಾಮ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದೇವೆ. ಏಕ್ ಪೇಡ್ ಮಾ ಕೆ ನಾಮ್ ಎನ್ನುವಂತಹ ಕೇಂದ್ರ ಸರ್ಕಾರದ ವಿಶೇಷವಾದಂತಹ ಕಾರ್ಯಕ್ರಮ. ದಯವಿಟ್ಟು ಆಗಮಿಸಿರುವ ತಮ್ಮೆಲ್ಲರಲ್ಲೂ ಒಂದು ವಿನಮ್ರವಾದ ಕೋರಿಕೆ. ಗೀತಾನಂದ ಫೌಂಡೇಶನ್ ಅವರು ನಾವು ಕೇಳಿದಷ್ಟು ಸಸಿಯನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ನಿರ್ಗಮಿಸುವಾಗ ಆ ಸಸಿಯನ್ನು ಕೊಂಡೋಗಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡವನ್ನು ನೆಟ್ಟು ಪರಿಸರವನ್ನು ಬೆಳೆಸಬೇಕಾಗಿ ಉಡುಪಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘದ ಪರವಾಗಿ ವಿಜ್ಞಾಪಿಸಿಕೊಳ್ಳುತ್ತೇವೆ.
ಥ್ಯಾಂಕ್ ಯು ಸರ್. ಸಾಂಕೇತಿಕವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೇವೆ. ಸಹಕಾರಿಗಳ ಎಲ್ಲ ನೋವು ನಲಿವುಗಳಿಗೆ ಸಹಭಾಗಿಯಾಗುತ್ತಿರುವ ಶ್ರೀಯುತ ಜಯಕರ ಶೆಟ್ಟಿ ಇಂದ್ರಾಳಿಯವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಠೇವಣಿ ಪತ್ರ ಬಿಡುಗಡೆಗೊಳಿಸುವ ಸಂಭ್ರಮದ ಹೊತ್ತು ಈ ಠೇವಣಿ ಪತ್ರವನ್ನು ಸ್ವೀಕರಿಸಿಕೊಳ್ಳಲಿಕ್ಕಿದ್ದಾರೆ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀ ಎನ್ ಪ್ರಭಾಕರ ಕಾಮತ್ರವರು. ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಿ ಠೇವಣಿ ಪತ್ರ ಬಿಡುಗಡೆಗೊಳಿಸಿದ ಬಳಿಕ ಇದನ್ನು ನಮ್ಮ ಗ್ರಾಹಕರಿಗೆ ಹಸ್ತಾಂತರಿಸುವವರಿದ್ದಾರೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು, ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಎಂಬ ನಂಬಿಕೆ ನಮ್ಮದು. ನಿವೃತ್ತ ಮುಖ್ಯೋಪಾಧ್ಯಾಯರಾದ ಪ್ರಭಾಕರ ಕಾಮತ್ರವರು ಈ ಠೇವಣಿ ಪತ್ರವನ್ನು ಸ್ವೀಕರಿಸಿಕೊಂಡವರಿದ್ದಾರೆ. ನಮ್ಮ ಸಂಸ್ಥೆಯ ಮೇಲೆ ಬಹಳವಾದ ನಂಬಿಕೆ. ಈ ಸಂದರ್ಭದಲ್ಲಿ ಠೇವಣಿ ಪತ್ರವನ್ನು ಬಿಡುಗಡೆಗೊಳಿಸಿದಂತಹ ಸನ್ಮಾನ್ಯ ಜಯಕರ ಶೆಟ್ಟಿ ಇಂದ್ರಾಳಿಯವರು ನಮ್ಮನ್ನುದ್ದೇಶಿಸಿ ಮಾತನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ಸಂವತ್ಸರಗಳನ್ನು ಕಂಡುಕೊಂಡ ಸಂಸ್ಥೆ. ಈಗಾಗಲೇ ನಾನು ಹೇಳಿದೆ, ಇವತ್ತು ರಾಜ್ಯದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಹೇಗೆ ಇದೆ ಎನ್ನುವಂಥದ್ದನ್ನು ನಾವೆಲ್ಲ ಬಲ್ಲೆವು. ಅನೇಕ ಬದಲಾವಣೆಗಳು. ಸಂಸ್ಥೆ ಗ್ರಾಮೀಣ ಮಟ್ಟದ ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ನೀಡಬೇಕು, ನಮ್ಮ ಸದಸ್ಯರಿಗೆ ಸೇವೆ ನೀಡಬೇಕು ಎನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಪಟ್ಟಣ ಪ್ರದೇಶದಲ್ಲಿರುವಂಥ ಸಹಕಾರಿ ಸಂಸ್ಥೆಗಳು ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಶಾಖೆಗಳನ್ನು ಮಾಡುತ್ತಾ ಆ ಶಾಖೆಗಳ ಮುಖಾಂತರ ಇವತ್ತು ತನ್ನ ಗ್ರಾಹಕರಿಗೆ, ತನ್ನ ಸದಸ್ಯರಿಗೆ ಒಂದು ಉತ್ತಮ, ಪ್ರಾಮಾಣಿಕ, ನಿಷ್ಠಾವಂತ ಸೇವೆ ನೀಡುವಂಥ ಕ್ಷೇತ್ರ ಅದು ಸಹಕಾರಿ ಕ್ಷೇತ್ರ. ಇವತ್ತು ಕೆಲವು ಜಿಲ್ಲೆಗಳಲ್ಲಿ ಹೋಲಿಕೆ ಮಾಡಿದರೆ ಕೇವಲ ಪಡಿತರ ಸಾಮಗ್ರಿ ವಿತರಣೆ, ರಾಸಾಯನಿಕ ಗೊಬ್ಬರ, ಕೃಷಿ ಉಪಕರಣ ಮಾರಾಟಕ್ಕೆ ಮಾತ್ರ ಸೀಮಿತ ಆದ ಇವತ್ತು TAPCMಗಳು ಇವತ್ತು ವಿಶೇಷವಾಗಿ ಉಡುಪಿಯ TAPC ಮತ್ತು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರಿ ಸಂಸ್ಥೆ ಅದೆಲ್ಲವನ್ನು ಮಾಡುತ್ತಾ ಅದರೊಂದಿಗೆ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕಾಲಿಡುತ್ತಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ತನ್ನ ಗ್ರಾಹಕರಿಗೆ, ವಿಶೇಷವಾಗಿ ರೈತಾಪಿ ವರ್ಗದ ಸದಸ್ಯರಿಗೆ ತನ್ನ ಆರ್ಥಿಕ ಸೌಲಭ್ಯಕ್ಕೆ ಇವತ್ತು ವಾಣಿಜ್ಯ ಬ್ಯಾಂಕು, ಖಾಸಗಿ ಬ್ಯಾಂಕ್ಗಳನ್ನು ಅವಲಂಬಿಸಬೇಕಾಗಿಲ್ಲ. ನಿಮ್ಮದೇ ಸಂಸ್ಥೆ, ಸಹಕಾರಿ ಸಂಸ್ಥೆಯಲ್ಲಿ ಅವರಿಗೆ ಬೇರೆ ಬೇರೆ ಆರ್ಥಿಕ ವ್ಯವಸ್ಥೆಯನ್ನು ನೀಡುವುದರೊಂದಿಗೆ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ. ಕೋಟ್ಯಾಂತರ ರೂಪಾಯಿ ಠೇವಣಿ ಬಂದರೆ ಅದಕ್ಕೆ ಪೂರಕವಾಗಿ ಸಾಲ ನೀಡಿದೆ. ಇವತ್ತು ತಾಲೂಕಿನ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ ಮುಖಾಂತರ ಪಡಿತರ ಸಾಮಗ್ರಿ ವಿತರಣೆ ಇರ್ಬೋದು, ತನ್ನದೇ ಆದ ಉಡುಪಿಯ ಹೃದಯ ಭಾಗದಲ್ಲಿ ಸ್ವಂತ ಕಟ್ಟಡ ಇರ್ಬೋದು, ಸ್ವಂತ ಗೋದಾಮು ಇರ್ಬೋದು. ಅದಲ್ಲದೆ ಈ ಕಾರ್ಯಕ್ಷೇತ್ರದೊಳಗೆ ಬೇರೆ ಬೇರೆ ಶಾಖೆಗಳನ್ನು ಇವತ್ತು ನಿರ್ಮಾಣ ಮಾಡುತ್ತಾ ತನ್ನ ಸ್ವಂತ ಆಸ್ತಿಯನ್ನು ಹೆಚ್ಚಿಸುತ್ತಾ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಇವತ್ತು ಉಡುಪಿಯ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರಿ ಸಂಸ್ಥೆ. ಅದಕ್ಕಾಗಿ ನಾನು ವಿಶೇಷವಾಗಿ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಯಾಕಂದರೆ ತಮಗೆಲ್ಲ ಗೊತ್ತಿದೆ, ರಾಸಾಯನಿಕ ಗೊಬ್ಬರ ನಮಗೆ ಸಿಗಲಿಲ್ಲ ಅಂತ ಒಂದು ಮಾತು ಅವರ ಗಮನಕ್ಕೆ ಬಂದ ಕೂಡಲೇ ಇವತ್ತು ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಎಲ್ಲಿವರೆಗೆ ಅಂದರೆ ನಮ್ಮ ದೇಶದ ಇವತ್ತು ಸಹಕಾರಿ ಕ್ಷೇತ್ರ ಅದರ ಸಚಿವರಾದ ಅಮಿತ್ ಶಾ ಅವರು ಇವತ್ತು ಗೌರವಾನ್ವಿತರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ರನ್ನು ಕೇಂದ್ರಕ್ಕೆ ಬರಮಾಡಿಸಿಕೊಂಡು ಅವರಿಂದ ಅನುಭವವನ್ನು ಕೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಸಮಸ್ತ ಸಹಕಾರಿಗಳ ಪರವಾಗಿ ನಮ್ಮ ಧ್ವನಿಯಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಜೋರಾದ ಕೈ ಚಪ್ಪಳೆ ತಟ್ಟುವುದರ ಮುಖಾಂತರ ಇವತ್ತು ತಾವು ಬೆಳೆಯುವುದಲ್ಲ, ಎಲ್ಲ ಒಂದು ಪ್ರಾಥಮಿಕ ಮಟ್ಟದ ಸಹಕಾರಿ ಸಂಸ್ಥೆಯು ಸಹ ಉತ್ತಮ ರೀತಿಯಲ್ಲಿರಬೇಕು, ಹವಾನಿಯಂತ್ರಿತವಾಗಿರಬೇಕು, ಬಂದ ಗ್ರಾಹಕರಿಗೆ ಒಳ್ಳೆಯ ಸೇವೆ ನೀಡಬೇಕೆನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಅವರು ಎಲ್ಲಿ ಭೇಟಿ ನೀಡ್ತಾರೆ ಆ ಎಲ್ಲ ಸಂಸ್ಥೆಗಳಿಗೆ ಒಂದು ರೀತಿಯಲ್ಲಿ ಆರ್ಥಿಕ ಸಹಾಯವನ್ನು ಸಹ ನೀಡುವುದರೊಂದಿಗೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇವತ್ತು ರಾಜ್ಯದ
ಚುಕ್ಕಾಣಿಯನ್ನು ಹಿಡಿದು ರಾಜ್ಯ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರವನ್ನು ಸಾಕಷ್ಟು ಪ್ರಗತಿ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣೀಕರ್ತರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತಿನ ಈ ಸಾನ್ನಿಧ್ಯದ ಗುರು ನರಸಿಂಹದೇವರಿರ್ಬೋದು, ಆಂಜನೇಯ ದೇವರಿರ್ಬೋದು ಸಂಪೂರ್ಣ ಅನುಗ್ರಹ ನೀಡಲಿ, ಇನ್ನಷ್ಟು ಶಕ್ತಿ, ಆಯುಷ್ಯ, ಆರೋಗ್ಯವನ್ನು ಒದಗಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇದು ನಿಮ್ಮ ಸಹಕಾರಿ ಸಂಸ್ಥೆ. ನಾಳೆ ನಂತರ ತಾವು ತಮ್ಮ ಏನು ವ್ಯವಹಾರ ಇದ್ರು ಇದೇ ಸಂಸ್ಥೆಯಲ್ಲಿ ಮಾಡುವುದರ ಮುಖಾಂತರ, ಸಾಲದ ಅಪೇಕ್ಷೆ ಬಂದರೂ ಅಗತ್ಯತೆ ಇದ್ದರೂ ಇದೇ ಸಂಸ್ಥೆಯಲ್ಲಿ ಪಡೆದುಕೊಳ್ಳುವುದರ ಮುಖಾಂತರ ಇದು ಸಹಕಾರಿ ಸಂಸ್ಥೆ ಇವತ್ತು ಕೇವಲ ಆಡಳಿತ ಮಂಡಳಿಯ ಸಹಕಾರಿ ಸಂಸ್ಥೆ ಅಲ್ಲ, ಇದು ನಿಮ್ಮ ಸಂಸ್ಥೆ ಎನ್ನುವಂಥ ವಿಶ್ವಾಸ, ನಂಬಿಕೆ ಇಟ್ಟುಕೊಂಡು ಈ ಸಂಸ್ಥೆಯನ್ನು ಬೆಳೆಸುವಂತಾಗಲಿ, ತಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಆಶಿಸಿ ಈ ಸಂದರ್ಭದಲ್ಲಿ ಅವಕಾಶ ನೀಡಿದ ಸಂಘಟಕರಿಗೆ ವಂದಿಸಿ ನಾನು ಮಾತನಾಡಿದ ಅವಧಿಗೆ 10% ಬಡ್ಡಿಯನ್ನ ನೀಡುತ್ತಿರುವಂತಹ ಈ ಹೆಮ್ಮೆಯ ಠೇವಣಿ ಪತ್ರದ ಬಿಡುಗಡೆಯನ್ನ ಗೌರವಾನ್ವಿತರು ಕೆಎಂಎಫ್ನ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಕೊಡವೂರು ರವಿರಾಜ ಹೆಗಡೆಯವರು ನೆರವೇರಿಸಿಕೊಡಬೇಕಾಗಿ ಅವರನ್ನ ಗೌರವದಿಂದ ಕೇಳಿಕೊಳ್ಳುತ್ತಾ ಠೇವಣಿ ಪತ್ರವನ್ನ ವೇದಿಕೆಯಲ್ಲಿ ಸ್ವೀಕರಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಉಮೇಶ್ ಪೈ ಅವರು. ತಾವು ದಯವಿಟ್ಟು ವೇದಿಕೆಗೆ ಬರುವಂತೆ ತಮ್ಮನ್ನ ಕೇಳಿಕೊಳ್ಳುತ್ತೇವೆ. ಇದೀಗ ಕಿಸಾನ್ ಸಮೃದ್ಧಿ ಠೇವಣಿ ಪತ್ರದ ಬಿಡುಗಡೆ ಕೆಎಂಎಫ್ನ ಅಧ್ಯಕ್ಷರಾದ ರವಿರಾಜ ಶೆಟ್ಟಿ ಇವರಿಂದ 18 ತಿಂಗಳಿಗೆ 10% ಬಡ್ಡಿಯನ್ನು ನೀಡುತ್ತಿರುವ ಈ ಠೇವಣಿ ಪತ್ರ ನಮ್ಮ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಥಮದಲ್ಲಿ ಸ್ವೀಕರಿಸಿಕೊಳ್ಳಲಿದ್ದಾರೆ. ಬಂಧುಗಳೇ, ನಾವೆಲ್ಲ ಭಾವನಾ ಜೀವಿಗಳು. ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿ ಪ್ರಸ್ತುತ ಕೆಎಂಎಫ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಕೆ ರವಿರಾಜ್ ಹೆಗಡೆ ಅವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳಬೇಕು ಎಂಬ ಆಶಯ ನಮ್ಮದು. ಸರ್, ತಾವು ದಯವಿಟ್ಟು ನಮ್ಮಿ ಸನ್ಮಾನವನ್ನ ಬಲುದೊಡ್ಡ ಮನಸ್ಸಿನಿಂದ ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ, ತನ್ನ ಪ್ರಬುದ್ಧತೆಯ ಮೇಲೆ LLB ಪದವಿಯನ್ನ ಪಡೆದುಕೊಂಡು ಕಳೆದ 2 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಈ ಬಾರಿ ಅದೆಷ್ಟೇ ಸವಾಲುಗಳು ಬಂದರೂ ಕೂಡ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಕೃಪಾ ಕಟಾಕ್ಷದ ಮೇಲೆ ಕೆಎಂಎಫ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಹೆಗ್ಗಳಿಕೆ ಶ್ರೀಯುತ ರವಿರಾಜ ಹೆಗಡೆಯವರದು. ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಕಾನೂನಾತ್ಮಕವಾಗಿ ಮಾರ್ಗದರ್ಶನವನ್ನ ಮಾಡಿ ಸಮಸ್ತ ಸಹಕಾರಿಗಳನ್ನ ನಿರಂತರವಾಗಿ ಪ್ರೋತ್ಸಾಹಿಸುತ್ತಿರುವಂತಹ ಶ್ರೀಯುತ ರವಿರಾಜ್ ಹೆಗಡೆ ಅವರ ಸಾಧನೆಯನ್ನ ಕಂಡು ಅವರ ನರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು 10 ಹಲವು ಸಾಧನಾ ಪ್ರಶಸ್ತಿ, ಉತ್ತಮ ಸಹಕಾರಿ ಕೃಷಿಕ ಮತ್ತು ಸಾಧನೆಯ ವ್ಯಕ್ತಿ ಶ್ರೀ ಕೃಷ್ಣ ಸೇವಾ ಉತ್ಪನ್ನ ಸಾಧನಾ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡವರು ಸನ್ಮಾನ್ಯ ಕೆ ರವಿರಾಜ ಹೆಗಡೆಯವರು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇವರು ನಮ್ಮ ನಿರ್ದೇಶಕರು. ಅತ್ಯುತ್ತಮ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಸ್ಥೆ ಎಂದು ಗುರುತಿಸಿಕೊಂಡಿರುವಂತಹ ಈ ಒಂದು ಸಂಘದ ಸಾಲಿಗ್ರಾಮ ಶಾಖೆಯ ಉದ್ಘಾಟನಾ ಶಾಖೆಯನ್ನು ಉದ್ಘಾಟನೆ ಮಾಡಿರುವಂತಹ ಸಹಕಾರಿ ಕ್ಷೇತ್ರದ ಅದ್ವಿತೀಯ ನಾಯಕರು, ಸಹಕಾರಿ ರಂಗದ ಶಕ್ತಿ. ಇಷ್ಟೇ ಅಲ್ಲ, ಬಹುಶಃ ಪುನರಪಿ ಈ ಒಂದು ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಸ್ಪರ್ಧೆ ಮಾಡಲು ಎಲ್ಲ ರೀತಿಯ ಶಕ್ತಿ ಸಹಕಾರ ಸಹಾಯ ಮಾಡಿ ಪುನರಪಿ ಈ ಒಂದು ಒಕ್ಕೂಟದ ಅಧ್ಯಕ್ಷನಾಗಿ ಆಯ್ಕೆಯಾಗುವಲ್ಲಿ ನನಗೆ ಆಶೀರ್ವಾದ ಮಾಡಿರುವಂತಹ ಸಹಕಾರ ದಿಗ್ಗಜರಾದಂಥ ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಅವರೇ, ಹಾಗೆ ಬಹುಶಃ ನಮ್ಮ ಈ ಒಂದು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಮಾರಾಟ ಸಂಘವನ್ನು ಬಹಳ ಸಮಾಧಾನದಿಂದ, ದೃಢಚಿತ್ತದಿಂದ ಇದಕ್ಕೆ ಒಳ್ಳೆಯ ಯುವ ನಾಯಕತ್ವವನ್ನು ಕೊಟ್ಟು ಉತ್ತಮವಾಗಿ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡ್ತಾ ಇರುವಂತಹ ಈ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ಹಾಗೆ ನಮ್ಮ ಈ ಜಿಲ್ಲೆಯ ಸಹಕಾರಿ ಯೂನಿಯನ್ನಿನ ಅಧ್ಯಕ್ಷರು, ಬಹುಶಃ ಎಲ್ಲ ಸಹಕಾರಿಗಳಿಗೆ ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರೇ, ಬಹುಶಃ ಹಾಗೆ
ಈ ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ಸಹಕಾರಿ ಗೌರವಾನ್ವಿತ ಸಹಕಾರಿ ನಾಯಕರೇ, ನನ್ನ ಒಕ್ಕೂಟದ ಒಬ್ಬ ಮಾಜಿ ಅಧ್ಯಕ್ಷರು, ಹಿರಿಯ ಸಹಕಾರಿ ಆದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಕಾರಂತ್ರವರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ನಿರ್ದೇಶಕ ಬಂಧುಗಳೇ, ಬಂದಂಥ ಎಲ್ಲ ಸಹಕಾರಿ ಮಿತ್ರರೇ, ಬಹುಶಃ ನಾನು ಈ ಸಹಕಾರ ಕ್ಷೇತ್ರದಲ್ಲಿ ಇಷ್ಟು ಸಮಯ ಕೆಲಸ ಮಾಡಬೇಕಾದ್ರೆ ಬಹುಶಃ ನನಗೆ ದೊಡ್ಡ ಶಕ್ತಿ ತಾವೆಲ್ಲ. ಬಹುಶಃ ಈ ಒಂದು ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಅದೇ ರೀತಿ ನಾನು ಈಗ ತಾನೇ ಹೇಳಿದಾಗೆ ಈ ಒಕ್ಕೂಟದಲ್ಲಿ ನಾನು ಪುನರಪಿ ಸ್ಪರ್ಧೆ ಮಾಡಬೇಕಾ ಬೇಡವಾ ಅಂತ ಹೇಳುವಂತಹ ಜಿಜ್ಞಾಸೆಯಲ್ಲಿರುವಾಗ ನನಗೆ ಪ್ರೇರಕ ಶಕ್ತಿಯಾಗಿ ನೀವೊಂದು ಸ್ಪರ್ಧೆ ಮಾಡಬೇಕು, ಒಂದು ತಂಡ ಕಟ್ಟಬೇಕು ಅಂತ ಹೇಳಿಕೊಂಡು ನಮಗೆಲ್ಲ ಪ್ರೇರೇಪಿಸಿ ಇಡೀ ತಂಡ ನಮ್ಮದು ಗೆಲುವಿಗೆ ಸಹಕಾರಿಯಾಗಿ ಬಹುಶಃ ಪುನರಪಿ ಅಧ್ಯಕ್ಷನಾಗಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ನಾನು ಕೂಡ ಈ ವೇದಿಕೆಯಲ್ಲಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ, ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಬಹುಶಃ ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕಿಸಾನ್ ಸಮೃದ್ಧಿ ಠೇವಣ ಪತ್ರವನ್ನು ನನ್ನಿಂದ ಬಿಡುಗಡೆ ಮಾಡಿಸಿದ್ದಾರೆ. ಬಹುಶಃ ಕಿಸಾನ್ ಸಮೃದ್ಧಿ ಠೇವಣಿ ಪತ್ರ ಅಂತ ಹೇಳಿದರೆ ಹೈನುಗಾರಿಕೆ ಮತ್ತು ಕೃಷಿ, ಹೈನುಗಾರಿಕೆ ಕೃಷಿಗೆ ಪೂರಕವಾದ ಒಂದು ಕ್ಷೇತ್ರ. ಈ ಉಭಯ ಜಿಲ್ಲೆಯ ಹೈನುಗಾರಿಕೆಯ ನಾಯಕತ್ವವನ್ನು ಪುನರಪಿ ನೀಡಿದ್ರಿಂದ ಆ ನೆಲೆಯಲ್ಲಿ ಅಂತ ಕಾಣುತ್ತೆ. ಬಹುಶಃ ಇವತ್ತು ಕಿಸಾನ್ ಸಮೃದ್ಧಿ ಠೇವಣ ಪತ್ರವನ್ನು ಕೃಷಿಕರಿಗೋಸ್ಕರ ಅತಿ ಹೆಚ್ಚು ಬಡ್ಡಿಯ ಅನ್ನು ಒಂದು ಕೊಡುವರೆ, ಸುಮಾರು 10% ಬಡ್ಡಿ ಅಂತ ಹೇಳಿದರು. ಹಿರಿಯ ನಾಗರಿಕೆ 9% ಆದರೆ ಕೃಷಿ ಸಮೃದ್ಧಿ ಠೇವಣ ಪತ್ರ ಪಡ್ಕೊಂಡವರಿಗೆ 10% ಬಡ್ಡಿಯ ಒಂದು ಅವಕಾಶ ಇದೆ. ಅದನ್ನು ನನ್ನಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದರಿಂದ ಕೃಷಿಕರು ಪ್ರಥಮವಾಗಿ ಆದಷ್ಟು ಏನು ಮಾಡಬೇಕು, ಅಲ್ಲಿ ಆ ಠೇವಣಿ ಇಡಲಿಕ್ಕೆ ಅವರಿಗೆ ಹೆಚ್ಚುವರಿ ಆದಾಯ ಬರಬೇಕಾಗ್ತದೆ. ಬಂದಂಥ ಆದಾಯವನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಒಳ್ಳೆ ರೀತಿಯ ಆದಾಯ ಬರಲಿ, ಕೃಷಿ ಉತ್ಪನ್ನಕ್ಕೆ ಒಳ್ಳೆ ರೀತಿಯ ದರ ಸಿಗಲಿ. ಹಾಗೆ ಬಂದಂತಹ ಏನು ಆದಾಯದಲ್ಲಿ ಒಂದು ಅಂಶವನ್ನು ಈ ರೀತಿಯಲ್ಲಿ ಅವರು ಠೇವಣಿ ಇಡುವ ಮೂಲಕ ಬಹುಶಃ ಅದರ ಲಾಭವನ್ನು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದ್ರೊಂದಿಗೆ ಬಹುಶಃ ಇವತ್ತು ನಮ್ಮ ಏನು ಈ ಸಂಘ ಸಂಸ್ಥೆ ಇದೆ ಬಹಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದೆ. ಬಹುಶಃ ಅಲ್ಲಲ್ಲಿ ಶಾಖೆಯನ್ನು ತೆರೆಯುವ ಮೂಲಕ ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲ ಸಹಕಾರಿಗಳಿಗೆ, ಇದರ ಸದಸ್ಯರಿಗೆ ಹೆಚ್ಚಿನ ಅದರ ಸದುಪಯೋಗ ಸಿಗುವ ರೀತಿಯಲ್ಲಿ ಕೆಲಸವನ್ನು ಆಗ್ತಾ ಇದೆ. ಅದರ ಸದುಪಯೋಗವನ್ನು ಪಡೆಯುವುದರೊಂದಿಗೆ ಬಹುಶಃ ಅದೇ ರೀತಿ ಇನ್ನು ಪುನರಪಿ ಹಾಲಿನ ಒಂದು ಈ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಬಹುಶಃ ನಾನು ಒಂದು ಸಲ ನಮ್ಮ DC ಬ್ಯಾಂಕ್ನ ನಿರ್ದೇಶಕರ ಹತ್ರ ಹೇಳಿದ್ದೆ, ಅಧ್ಯಕ್ಷರತ್ತು ಹೇಳಬೇಕಂತ ಎಣಿಸ್ಕೊಂಡಿದ್ದೆ. ಬಹುಶಃ ಕೃಷಿಗೆ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒಂದು ಶಕ್ತಿ ನೀಡುವಂಥ ಅವಶ್ಯಕತೆ ಇದೆ. ಏನಂದರೆ ಹೋದ ಸಾಲಿನಲ್ಲಿ ಹಾಲಿನ ಸಂಗ್ರಹಣೆ ಕಡಿಮೆಯಾಗಿ ಬಹುಶಃ ಅದರಿಂದ ತೊಂದರೆ ಆದದಂತ ಹೇಳಿದರೆ ಸಹಕಾರಿ ಸಂಘಗಳು ಮತ್ತು ಹಾಲಿನ ಸಂಘಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತು ನಮ್ಮ ಹೈನುಗಾರರು. ಆದ್ದರಿಂದ ಪುನರಪಿ ಹಾಲಿನ ಸಂಗ್ರಹಣೆಯನ್ನು ನಾನು ಜಾಸ್ತಿ ಮಾಡಬೇಕಾದ್ರೆ ಬಹುಶಃ ನಮ್ಮ ಸದಸ್ಯರಿಗೆ 0% ಅಥವಾ ಕೃಷಿ ಸಾಲ 3%ನ ಕೃಷಿ ಸಾಲವನ್ನು ಹೆಚ್ಚಿನ ಉದಾರತೆಯಿಂದ ಕೊಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾನು ಇವತ್ತು ನಮ್ಮ DC ಬ್ಯಾಂಕಿನ ಅಧ್ಯಕ್ಷರಿಂದ ನಾನೊಂದು ಮನವಿ ಮಾಡ್ತೇನೆ.
ಒಂದು ಕೃಷಿ ಸಾಲವನ್ನು ಆದಷ್ಟು ಸಹಕಾರಿ ಸಂಘಗಳ ಮೂಲಕ 3% ಬಡ್ಡಿಯ ಸಾಲವನ್ನು ನಮ್ಮ ಹೈನುಗಾರರಿಗೆ ನೀಡುವಂತೆ ಆಗಲಿ. ಬಹುಶಃ ಅದರಿಂದ ಹಾಲಿನ ಉತ್ಪಾದನೆ ಈ ಉಭಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿ ಆಗುವಾಗೆ ಆಗಲಿ. ಬಹುಶಃ ಏನೋ ಒಳ್ಳೆಯ ಲಕ್ಷಣ ಕಾಣ್ತಾ ಇದೆ. ಒಂದು ಸಂದರ್ಭದಲ್ಲಿ 3,25,000 30,000ದಲ್ಲಿ ಇದ್ದಂಥ ಹಾಲು ಈಗ 4,15,000ದಿಂದ 20,000ಕ್ಕೆ ಇವತ್ತು ಬರ್ತಾ ಇದೆ. ಬಹುಶಃ ಇದೊಂದು ಅನಿರೀಕ್ಷಿತವಾಗಿ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದ್ದೇವೆ. ಇನ್ನೂ ಹಾಲು ಬೇಕಾಗ್ತದೆ. ಬಹುಶಃ ನಮಗೆ ಹಾಲು ಇಲ್ಲಿ ಕಡಿಮೆ ಆದರೆ, ನಾನು ಒಕ್ಕೂಟದ ಅಧ್ಯಕ್ಷನಾಗಿ ಹಾಲಿನ ಬಗ್ಗೆನೇ ಮಾತಾಡಬೇಕಾಗ್ತದೆ. ಒಕ್ಕೂಟದಲ್ಲಿ ನಮಗೆ ಹಾಲು ಕಮ್ಮಿ ಆದರೆ ಬೇರೆ ಜಿಲ್ಲೆಯಿಂದ ಬರುತ್ತೆ, ಅದರಿಂದ ಏನು ನಷ್ಟ ಒಕ್ಕೂಟಕ್ಕಿಲ್ಲ. ಆದರೆ ನಷ್ಟ ಆಗೋದು ಸಂಘ ಮತ್ತು ಸಂಘದ ಸಿಬ್ಬಂದಿಗಳಿಗೆ. ಆದ್ದರಿಂದ ಹೆಚ್ಚಿನ ಹಾಲು ಇಲ್ಲಿ ಆಗುವಾಗೆ ಆಗಲಿ ಅಂತ ಆಶಿಸುತ್ತಾ, ನಿಮ್ಮೆಲ್ಲ ಸಹಕಾರ ಮತ್ತು ನಿಮ್ಮ ಏನು ಆಶೀರ್ವಾದಕ್ಕೆ ನಾನು ಪುನರಪಿ ವಂದನೆಯನ್ನು ಸಲ್ಲಿಸುವುದರೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಿಮ್ಮ ಪುಸ್ತಕವನ್ನ ಮೊದಲಾಗಿ ವೇದಿಕೆಗೆ ಬಂದು ಸ್ವೀಕರಿಸಲಿರುವಂತಹ ನಮ್ಮ ಗ್ರಾಹಕರು ಶ್ರೀಯುತ ಕೆ ಕೃಷ್ಣಮೂರ್ತಿ ನಾವುಡರು, ದಯವಿಟ್ಟು ತಾವು ವೇದಿಕೆಯಲ್ಲಿ ಉಳಿತಾಯ ಖಾತೆ ಪುಸ್ತಕವನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮನ್ನ ಕೇಳಿಕೊಳ್ಳುತ್ತಿದ್ದೇವೆ. ಐಕಳ ಭಾವ ದೇವಿ ಪ್ರಸಾದ್ ಶೆಟ್ಟಿಯವರು ಒಬ್ಬ ನಾಯಕ ಹೇಗಿರಬೇಕು, ಸಂಘಟನೆ ಹೇಗಿರಬೇಕು ಎಂಬುದನ್ನು ಸಾಧಿಸಿ ತೋರ್ಪಡಿಸಿಕೊಟ್ಟವರು. ಗ್ರಾಮೀಣ ಪ್ರದೇಶವಾದ ಬೆಳಪನ್ನ ಇಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿಸಿದವರು ಐಕಳ ಭಾವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು. ಅವರಿಗೀಗ ಉಳಿತಾಯ ಖಾತೆ ಪುಸ್ತಕದ ವಿತರಣೆಯನ್ನ ನೆರವೇರಿಸಿಕೊಡುತ್ತಿದ್ದಾರೆ. ದೇವಿ ಪ್ರಸಾದ್ ಶೆಟ್ಟಿಯವರನ್ನ ಕೂಡ ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕು ಎಂಬ ಆಶಯ. ಸರ್, ತಾವು ದಯವಿಟ್ಟು ನಮ್ಮೀ ಗೌರವವನ್ನು ಬಲುದೊಡ್ಡ ಮನಸ್ಸಿನಿಂದ ಸ್ವೀಕರಿಸಿಕೊಳ್ಳಬೇಕಾಗಿ ಕೋರಿಕೆ. ಇತ್ತೀಚೆಗಷ್ಟೇ KMF ನಿರ್ದೇಶಕರಾಗಿ ಆಯ್ಕೆಯಾದ ಆ ಸಂಭ್ರಮ ನಮಗೆಲ್ಲರಿಗೂ. ಆ ನಿಟ್ಟಿನಲ್ಲಿ ತಮ್ಮನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿಕೊಳ್ಳುವ ಗೊತ್ತಿದು. ಹಳೆಯ ಐಕಳ ಭಾವ ಶಾಂಭವಿಯ ಶೆಟ್ಟಿ ದಂಪತಿಗಳಿಗೆ ಮಗನಾಗಿ ಹುಟ್ಟಿ ಎಳವೆಯಲ್ಲೇ ಪದವಿ ಶಿಕ್ಷಣವನ್ನ ವಿಜಯ ಕಾಲೇಜಿನಲ್ಲಿ ಪೂರೈಸಿಕೊಂಡ ಬಳಿಕ ಹಲವಾರು ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣದಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಬೆಳಕು ಗ್ರಾಮ ಪಂಚಾಯತಿನ ನಿರಂತರವಾಗಿ ಅಧ್ಯಕ್ಷರಾಗಿ ಆ ಗ್ರಾಮವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಹೆಗ್ಗಳಿಕೆಗೆ ಪಾತ್ರರಾದವರು. ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಗುರು ರಾಜೇಂದ್ರ ಕುಮಾರ್ ಅವರ ಕೃಪಾ ಕಟಾಕ್ಷದ ಮೇಲೆ ಎತ್ತರಕ್ಕೆ ಏರುತ್ತಿರುವ ಇವರು ಶಾಲಾ ಕಾಲೇಜು ದಿನಗಳಲ್ಲೇ ನಾಯಕತ್ವದ ಗುಣವನ್ನ ವಹಿಸಿಕೊಂಡವರು. ಆರಾಟ ಮಹಾಮಂಡಳಿಯ ನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಗ್ರಾಂಡ್ ಸರ್ ತಮ್ಮನ್ನ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಕೊಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ 100% ಸಾಲ ವಸೂಲಾತಿಯ ಹೆಗ್ಗಳಿಕೆಗೆ ಪಾತ್ರರಾದ ನಮ್ಮ ನಿರ್ದೇಶಕರಾದ ನಾರಾಯಣ್ ಬಳ್ಳಾಳ್ ರವರು, ಅವರೊಂದಿಗೆ ಇನ್ನೋರ್ವರು ನಮ್ಮೆಲ್ಲರ ಹೆಗ್ಗಳಿಕೆಯ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಮೇಕೋಡು ಇವರನ್ನ ಕೂಡ ಆತ್ಮೀಯವಾಗಿ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಈ ಸಾಲಿನಲ್ಲಿ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದಂತಹ ನಮ್ಮ ಸಂಸ್ಥೆಯ ಹಿರಿಯ ನಿರ್ದೇಶಕರು, ನಮ್ಮೆಲ್ಲರ ಯಶಸ್ಸನ್ನ ಕಂಡು ಹಿಗ್ಗುವ ಹೃದಯ ಶ್ರೀಮಂತಿಗೆ ಹಿರಿಯ ಸಹಕಾರಿ ಕೆ ನಾರಾಯಣ ಬಳ್ಳಾಳ್, ಕೊಡೂರು ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ 100% ಸಾಲ ವಸೂಲಾತಿಯ ಮೇಲೆ ನಿರಂತರವಾಗಿ ಪ್ರಶಸ್ತಿ ಪುರಸ್ಕಾರಗಳನ್ನ ಆ ಸಂಸ್ಥೆಗೆ ತಂದುಕೊಟ್ಟ ಹೆಗ್ಗಳಿಕೆಯ ನಾರಾಯಣ್ ಬಳ್ಳಾಳ್ ರವರನ್ನ ವೇದಿಕೆಯಲ್ಲಿ ಗೌರವಿಸಿಕೊಂಡರೆ, ಮತ್ತೊಂದೆಡೆಯಲ್ಲಿ ಕಂಬದ ಕೋಣೆ ವ್ಯವಸಾಯ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಹೊಸ ಚಿಂತನೆ ನಾವೀನ್ಯತೆಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ತನ್ಮೂಲಕವಾಗಿ ಗ್ರಾಹಕ ಬಂಧುಗಳ ಮನದಾಳದಲ್ಲಿ ಅಚ್ಚಿಳಿದೆ ಉಳಿಯಬಲ್ಲ ಹೆಸರು ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಮೇಕೋಡು. ಕೆ ನಾರಾಯಣ ಬಳ್ಳಾಳ್ ಹಾಗೂ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಸಹಕಾರಿ ರಂಗದಲ್ಲಿ. ನಮ್ಮ ಅಧ್ಯಕ್ಷರು ನಮಗೆ ಒಂದು ಊರುಗೋಲಿದ್ದಾಗೆ. ಸಹಕಾರಿ ಕ್ಷೇತ್ರ ಅತ್ಯಂತ ಬಲಿಷ್ಠವಾಗಿ ಬೆಳಿಬೇಕಾಗಿದ್ರೆ ಎಲ್ಲೂ ಕೂಡ ನಮ್ಮ ಪ್ರಾಥಮಿಕ ಸಹಕಾರಿ ಆಗಲಿ, ತಾಲೂಕು ಮಟ್ಟದ ಸಹಕಾರಿ ಆಗಲಿ, ಜಿಲ್ಲಾ ಮಟ್ಟದ ಸಹಕಾರಿ ಆಗಲಿ ಒಂದಿಷ್ಟು ಆ ಕಡೆ ಈ ಕಡೆ ವಾಲಿದ್ರೆ ಅದನ್ನು ಸಮರ್ಥವಾಗಿ ನಮಗೆ ಬುದ್ಧಿ ಮಾತು ಹೇಳಿ ಅದನ್ನು ನೆಟ್ಟ ದಾರಿಗೆ ಕೊಂಡೊಯ್ಯುವವರು ನಮ್ಮ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರು.
ನಾವು ಬ್ಯಾಂಗ್ಳೂರಿಗೆ ಹೋಗುವಾಗ ನಾವೊಂದು ಸಂಸ್ಥೆ ಹೆಸರು ಹೇಳಿ ಪರಿಚಯ ಮಾಡಿದರೆ ಅಲ್ಲಿ ಹೇಳೋದು ರಾಜೇಂದ್ರ ಕುಮಾರ್ ಅಲ್ವಾ ಅಲ್ಲಿ ಸಹಕಾರಿ. ನಾವು ನಮ್ಮ ಏನು ಹೇಳಿದ್ರು ಸಹಕಾರ ವ್ಯವಸ್ಥೆ, ಅದು ಯಾವ ದೊಡ್ಡ ಅಧಿಕಾರಿ ಆಗಲಿ ಯಾವ ರಾಜಕಾರಣಿ ಆಗಲಿ, ಅದು ರಾಜೇಂದ್ರ ಕುಮಾರ್ ಅಲ್ವಾ ಅಂತ ಕೇಳ್ತಾರೆ. ಅದೇ ನಮಗೆ ದೊಡ್ಡ ಹೆಮ್ಮೆ. ನಾವೆಲ್ಲ ಯುವ ಸಹಕಾರಿಗಳನ್ನು ಅವರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ರಾಜಕಾರಣದಲ್ಲಿ ಹೋಗುವುದಾದರೆ ಎಲ್ಲಿ ಬೆಳೀತಾರೆ ಅಲ್ಲಿ ಮೆಟ್ಟಿ ಅವರನ್ನು ಅಲ್ಲೇ ಮುಗಿಸುವಂಥ ಕಾರ್ಯತಂತ್ರವನ್ನು ನಾವು ನೋಡ್ತೇವೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ನಾಯಕರು ಸಹಕಾರಿ ಕ್ಷೇತ್ರದಲ್ಲಿ ತಾವೆಲ್ಲ ಮುಂದೆ ಬರಬೇಕು ಎಂಬ ಭಾವನೆಯನ್ನು ಇಟ್ಕೊಂಡು ಬೆಳೆಸಿದ್ರಿಂದ ಈ ರೀತಿ ನಮ್ಮ ಉಭಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಅತ್ಯಂತ ಎತ್ತರಕ್ಕೆ ಬೆಳೆದು ಈ ಗ್ರಾಹಕರ ವಿಶ್ವಾಸವನ್ನು ಪಡೆಯುವಲ್ಲಿ ನಾವು ಯಶಸ್ವಿಯನ್ನು ಹೊಂದಿದ್ದೇವೆ. ಉಡುಪಿ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಶೋಕ್ ಕುಮಾರ್ ಶೆಟ್ಟಿ ಅವರ ನೇತೃತ್ವ, ಬಹಳ ಒಂದು ಮೃದು ಸ್ವಭಾವದವರು. ನಾವು ಉಡುಪಿ ತಾಲೂಕಿನ ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಕೂಡ ಬಹಳ ಒಬ್ಬರಿಗೊಬ್ಬರು ಪರಸ್ಪರ ವಿಶ್ವಾಸದಿಂದ ಕೆಲಸ ಮಾಡಿಕೊಂಡು ಈ ಸಹಕಾರಿ ಸಂಘವನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸುವಲ್ಲಿ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಅಶೋಕಣ್ಣನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ಇಲ್ಲಿ ಇದ್ದಾರೆ, ಅವರನ್ನು ಕೂಡ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಮ್ಮ ಉಡುಪಿ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ಗೌರವಾನ್ವಿತರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾದ ಸಹಕಾರ ಮತ್ತು ಪ್ರೇರಣೆಯನ್ನು ನೀಡುತ್ತಾ ನಾವಿಂದು ಇಷ್ಟು ಎತ್ತರಕ್ಕೆ ಏರಬೇಕಾದರೆ ಸಂಪೂರ್ಣವಾದ ಸಹಕಾರ ಮತ್ತು ಮಾರ್ಗದರ್ಶನವನ್ನು ನೀಡಿ ನಮ್ಮೆಲ್ಲರನ್ನ ಬೆಳೆಸಿದ, ಸಹಕಾರಿ ಸಾಮ್ರಾಜ್ಯವನ್ನ ಕಟ್ಟಿದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನ ವೇದಿಕೆಯಿಂದ ಭಾವನಾತ್ಮಕವಾಗಿ ಬೀಳುಗೊಂಡು ಸಹಕಾರಿಯನ್ನು ಸ್ಥಾಪಿಸಿದಂಥವರು ಮೋಡಹಳ್ಳಿ ಶಿವರಾಯರು. ತದನಂತರ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂಥವರು ನಮ್ಮ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಯಾಕಂತ ಹೇಳಿದರೆ ಅವರು ಒಂದು ಮಾತನ್ನು ಹೇಳಿದರು, ನಾನು ಬೆಳೆಯುವುದಲ್ಲದೆ ನನ್ನೊಂದಿಗೆ ಇತರರನ್ನು ಬೆಳೆಸಿದ್ದೇವೆ ಅಂತ. ಖಂಡಿತವಾಗಿ ರಾಜೇಂದ್ರ ಕುಮಾರರು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ರಾಜ್ಯದಲ್ಲಿ ಬಹಳಷ್ಟು ಜನ, ಸಾವಿರಾರು ಜನ ಸಹಕಾರಿಗಳನ್ನು ಬೆಳೆಸಿದ್ದಾರೆ. ಆದ್ದರಿಂದ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಈ ಒಂದು ಶಾಖೆಯನ್ನು, ಕೃಷಿ ಉತ್ಪನ್ನ ಮಾರುಕಟ್ಟೆ ಶಾಖೆಯನ್ನು ಸಾಲಿಗ್ರಾಮದಲ್ಲಿ ಉದ್ಘಾಟನೆಯನ್ನು ಆಗಿದೆ ಈಗಾಗಲೇ. ಈ ಸಾಲಿಗ್ರಾಮ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಧ್ಯಕ್ಷರಾಗಿರುವಂಥ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಎಲ್ಲ ಸಹಕಾರಿ ನಿರ್ದೇಶಕರುಗಳನ್ನು ಎಲ್ಲರನ್ನೂ ಅಭಿನಂದಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶುಭ ಹಾರೈಕೆ. ಸಂತೋಷದ ವಿಚಾರ, ಅಶೋಕ್ ಕುಮಾರ್ ಶೆಟ್ಟರ ನೇತೃತ್ವದಲ್ಲಿ TAPCMS ಸಾಕಷ್ಟು ಬೇರೆ ಸಹಕಾರಿ ಸಂಘಕ್ಕೆ ನಾವು ಕಂಪೇರ್ ಮಾಡಿದರೆ ಸಾಕಷ್ಟು ಅತಿ ವೇಗದಲ್ಲಿ ಇದು ಮುಂದೆ ಹೋಗುವಂಥ ಒಂದು ವಿಚಾರ. ನಾನು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲದಿದ್ದರೂ ಸಹಕಾರಿ ಕ್ಷೇತ್ರದ ಎಲ್ಲ ಚಟುವಟಿಕೆಗಳನ್ನು ತಮ್ಮೊಂದಿಗೆ ಸೇರಿಕೊಂಡು ನಾನು ಅರಿತುಕೊಂಡಿದ್ದೇನೆ. ನಮ್ಮ ಭಾರತ ದೇಶದಲ್ಲಿರುವ ಹಣಕಾಸು ವ್ಯವಸ್ಥೆಯ ಒಂದು ಪೂರಕವಾಗಿ ಒಂದು ಎರಡನೇ ಭಾಗದಲ್ಲಿ ಇರುವಂಥ ಕ್ಷೇತ್ರ ಅಂದರೆ ಸಹಕಾರಿ ಕ್ಷೇತ್ರ. ಪ್ರಾಯಶಃ ಸಹಕಾರಿ ಕ್ಷೇತ್ರ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೀತಿರಲಿಲ್ಲದ್ರೆ ನಮ್ಮ ದೇಶ ಕೂಡ ಇಡೀ ಪ್ರಪಂಚದಲ್ಲಿ ಬೆಳೆದಿರಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಹಣಕಾಸಿನ ಸೌಲಭ್ಯ ಕೊಡಬೇಕು. ಅವರು ಮಾಡುವಂಥ ಒಂದು ಕೃಷಿಗೆ, ಅವ್ರು ಮಾಡುವಂಥ ಮೀನುಗಾರಿಕೆ, ಅವ್ರು ಮಾಡುವಂಥ ಕಾರ್ಯಕ್ಷೇತ್ರಕ್ಕೆ ಅವರ ಕೈಗೆ ಎಟಕಿಸುವಂಥ ಒಂದು ಸಹಕಾರಿ ಹಣಕಾಸು ಸಂಸ್ಥೆ ನಮ್ಮ ದೇಶದಲ್ಲಿ ಇರಬೇಕು ಅಂತ ಪ್ರಾಯಶಃ 100 ವರ್ಷದ ಹಿಂದೆ ಈ ಸಹಕಾರಿ ಕ್ಷೇತ್ರವನ್ನು ಒಂದು ದೊಡ್ಡ ರೀತಿಯಲ್ಲಿ ಸ್ಥಾಪಿಸಿ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಉದಾಹರಣೆ ಕೊಡುವಂಥ ಹಣಕಾಸು ಸಂಸ್ಥೆಯನ್ನಾದರೆ ಅದು ನಮ್ಮ ಭಾರತ ದೇಶದಲ್ಲಿ ಸಹಕಾರಿ ಕ್ಷೇತ್ರದಿಂದ ಆಗಿದೆ ಅಂತ ನನಗೆ ಹೇಳಲಿಕ್ಕೆ ಇವತ್ತು ಖುಷಿ ಆಗ್ತಾ ಇದೆ. TAPCMSನ ಒಂದು ಬೆಳವಣಿಗೆ ನಾನು ಅತಿ ಹತ್ತಿರದಿಂದ ನಾನು ಅವರ ಗ್ರಾಹಕರಾಗಿ ನಾನು ನೋಡಿದ್ದೇನೆ. ನಾವಿವತ್ತು ಠೇವಣಿ ಪತ್ರ ಬಿಡುಗಡೆ ಮಾಡುವಾಗ ಕೂಡ
10% ಇಂಟ್ರೆಸ್ಟ್ ಅವರು ಕೊಡೋದಂತಾದರೆ ಒಂದು TAPS. ಅದರ ನಂತರ ಅವರ ವ್ಯವಹಾರಕ್ಕೆ ನಾನು ಅಶೋಕಣ್ಣ ಹತ್ರ ಸ್ಟೇಜಲ್ಲಿ ಕೇಳಿದೆ, ನೀವು ಇಂಟ್ರೆಸ್ಟ್ ರೇಟ್ ಎಷ್ಟು ಹಾಕ್ತೀರಿ ಜನರಿಗೆ ಅಂತ. ಇಂಟ್ರೆಸ್ಟ್ ರೇಟ್ ಕೂಡ 13% ಆಗ್ತಾರೆ. ಅಂದರೆ ಕಂಪ್ಯಾರಿಟಿವ್ಲಿ ನಾವು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ನೋಡುವಾಗ 1% ಮಾತ್ರ ಜಾಸ್ತಿ ಇದೆ. ನ್ಯಾಷನಲೈಸ್ಡ್ ಬ್ಯಾಂಕ್ನವರು 10%, 9% ಹೇಳ್ತಾರೆ. ಆದರೆ ಅವರು ಅವರ ಗ್ರಾಹಕರಿಗೆ ಹಾಕುವಾಗ 11.5%, 12% ಏನಿದು ಆಗೋದೊಂದು ಸಹಜ. ಸೊ ಇದಕ್ಕೆ ಒಂದು ಕಾಂಪಿಟೇಟಿವ್ ಆಗಿ ಇವತ್ತು ಸಹಕಾರಿ ಕ್ಷೇತ್ರಗಳು ಕೂಡ ನಮ್ಮ ದೇಶದಲ್ಲಿ ಬೆಳೆದಿದೆ ಅಂತ ನನಗೆ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಜಯಪ್ರಕಾಶ್ ಹೆಗ್ಡೆ ಅವರು ಅವರ ಮಾತಲ್ಲಿ ಹೇಳಿದರು, ಸಾಕಷ್ಟು ಎಗ್ರಿಕಲ್ಚರಲ್ ಬೇಸ್ಡ್ ನಮ್ಮ ಕೃಷಿಗೆ ಅನುಗುಣವಾಗಿ ನಾವು ಸಹಕಾರಿ ಕ್ಷೇತ್ರವನ್ನು ನಾವು ಬೆಳೆಸಬೇಕು ಅಂತ. ಆದರೆ ಕಮರ್ಷಿಯಲಿಯಾಗಿ ನಮ್ಮ ದೇಶದಲ್ಲಿ ಯಾವಾಗ ನಾವು ಹಣಕಾಸು ಸಂಸ್ಥೆಯನ್ನು ನಾವು ಬೆಳೆಸುವಾಗ ಖಾಲಿ ಒಂದು ಸೆಕ್ಟರ್ ಅಂತ ನಮಗೆ ನೋಡಲಿಕ್ಕೆ ಕಷ್ಟ. ನಾವು ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್ ಅಂತ ನಾವು ಮಾಡಿದರೆ ಮಾತ್ರ ದೇಶದಲ್ಲಿ ಹಣಕಾಸು ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಹೆಚ್ಚು ಮಾಡಲಿಕ್ಕೆ ನಾವು ಅದು ಪೂರಕವಾಗಿ ಅದಕ್ಕೆ ಒತ್ತು ಕೊಡುವಂಥ ಅಂಶ ಸಾಕಷ್ಟು ಬೇಕಿದೆ. ನಮ್ಮ ದೇಶನ ಇವತ್ತು ನೋಡಿದರೆ ಅಂಬಾನಿ ಅದಾನಿ ಮಾತ್ರ ಇರು. ಸೊ ಅಂಬಾನಿ ಅದಾನಿ ಅಂತ 10,000 ಜನರನ್ನು ನಾವು ಸೃಷ್ಟಿಸಿದರೆ ಮಾತ್ರ ನಮ್ಮ ದೇಶ ಹಣಕಾಸಲ್ಲಿ ಶ್ರೇಷ್ಠ ದೇಶ ಆಗಲಿಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಈಗ ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೇವೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ನಮ್ಮ ಒಬ್ಬರು ಜನಸಂಖ್ಯೆಯ ಪರವಾಗಿ ಒಬ್ಬ ಎಷ್ಟು ದುಡಿತಾನೆ. ಒಬ್ಬ ದುಡಿಯೋದು 2,800 ರೂಪಾಯಿ ನಮ್ಮ ದೇಶದಲ್ಲಿ. ಅದೇ ನಾವು ಚೈನಾದು ನೋಡಿದರೆ ಒಬ್ಬನ ದುಡಿಮೆ ಇವತ್ತು 11,500 ರೂಪಾಯಿ. ಈ 2,800 ರೂಪಾಯಿಯಿಂದ 11,500 ದುಡಿಮೆಯನ್ನು ನಾವು ಕೊಡಬೇಕಾದ್ರೆ ಇಂಥ ಸಹಕಾರಿ ಕ್ಷೇತ್ರಗಳು ನಮ್ಮ ಕೃಷಿಕರಿಗೆ, ನಮ್ಮ ಮೀನುಗಾರರಿಗೆ, ನಮ್ಮ ಗುಡಿ ಕೈಗಾರಿಕೆಗಳಿಗೆ ಕೊಟ್ಟರೆ ಮಾತ್ರ ಅದು ಸಾಧ್ಯ. ಸೊ ಎಲ್ಲ ಕ್ಷೇತ್ರವನ್ನು ನಾವು ಪರಿಗಣಿಸಿ ಸಹಕಾರಿ ಕ್ಷೇತ್ರಗಳು ಕೂಡ ಅತ್ಯಂತ ಕಮರ್ಷಿಯಲ್ ಬಿಸ್ನೆಸ್ಸನ್ನು ಮಾಡೋದು ಈ ಜೀವಮಾನ ಈ ಒಂದು ಟೈಮಲ್ಲಿ ಅದು ಅತ್ಯಗತ್ಯವಾಗಿದೆ. TAPMSC ಇವತ್ತು ಏನು ವ್ಯವಹಾರ ಮಾಡ್ತಾ ಇದ್ದಾರಾ ಅವರು ಅದಕ್ಕೆ ಪೂರಕವಾಗಿ ಮಾಡಿ ಹಳ್ಳಿ ಪ್ರದೇಶದಲ್ಲಿ ಕೂಡ ತಮ್ಮ ಗ್ರಾಹಕರನ್ನು ಗುರುತಿಸಿಕೊಂಡು ಅವರ ವ್ಯವಹಾರಕ್ಕೆ ಅವರ ಜನರಿಗೆ ಉತ್ತೇಜನ ನೀಡುವಾಗೆ ಒಂದು ದೊಡ್ಡ ಹಣಕಾಸಿನ ಒಂದು ಸೌಲಭ್ಯವನ್ನು ಮಾಡಿ ಈ ಬ್ರಹ್ಮಾವರ ಕ್ಷೇತ್ರದ ಸಾಲಿಗ್ರಾಮದಲ್ಲಿ ಕೂಡ ಅತೀ ಬಡ ಜನಸಂಖ್ಯೆ ಇಡುವ ಕ್ಷೇತ್ರದಲ್ಲಿ ಕೂಡ ಅವರದೊಂದು ಸಹಾಯ ಜನರನ್ನು ಮಾಡಿ ತಳಮಟ್ಟಲ್ಲಿರುವ ಜನರನ್ನು ಕೂಡ ಒಂದು ದೇಶದ ಶ್ರೇಷ್ಠ ಮಟ್ಟಿಗೆ ಒಂದು ಏರಿಸುವಂಥ ಒಂದು ಕಾರ್ಯ ಈ TAPSC-MS ಮುಖಾಂತರ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ನಾನು ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನನ್ನ ಈ ಸಮಾರಂಭಕ್ಕೆ ಈ TAPSC-MS 4ನೇ ಶಾಖೆ ಉದ್ಘಾಟನೆಗೆ ನನ್ನನ್ನು ಇದು ಸಂಘದ ಸಂಸ್ಥೆಯ ಅಧ್ಯಕ್ಷರು ನನ್ನ ಆಹ್ವಾನ ಮಾಡಿದಾಗ ಇದು ಒಂದು ಗೌರವಾನ್ವಿತ ಇದು ಅಂತ ಹೇಳಿ ನಾನು ಭಾವಿಸಿ ನನ್ನ ವೈಯಕ್ತಿಕ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದನ್ನು ಕ್ಯಾನ್ಸಲ್ ಮಾಡಿ ಭಾಗವಹಿಸಬೇಕು ಅಂತ ಈ ದಿವಸ ಇಲ್ಲಿ ಬಂದು ಇದು ಮಾಡಿದ್ದೀನಿ. ಇದು ನನ್ನ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ನಾನು ಈ ಸಂಸ್ಥೆ ಬಗ್ಗೆ ಒಮ್ಮೆ ಭೇಟಿ ನೀಡಿದಾಗ ತುಂಬಾ ಒಳ್ಳೆ ರೀತಿ ಇದು ಅಭಿವೃದ್ಧಿ ಹೊಂದ್ತಾ ಇದೆ. ಇನ್ನು ಮುಂದೆ ಇದು ಹೆಚ್ಚಿನ ಮಟ್ಟದಲ್ಲಿ ಪ್ರಗತಿ ಸಾಧಿಸುವಂಥ ಎಲ್ಲ ಲಕ್ಷಣಗಳು ಇದರಲ್ಲಿದೆ ಅಂತ ಅವರಲ್ಲಿ ಚರ್ಚೆ ಮಾಡಿದಾಗ ನನಗೆ ಮನವರಿಕೆ ಆಯಿತು. ಈ ಸಂಸ್ಥೆ ನಾನು ನೋಡಿದಂಗೆ TAPSC-MS ಪ್ರತಿ ತಾಲೂಕಿಗೆ ಒಂದು ಮಾತ್ರ ಇರುತ್ತೆ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ತಂದು ಕೆಳಮಟ್ಟದ ಪ್ರತಿ ಸದಸ್ಯರಿಗೆ ಮತ್ತು ರೈತರಿಗೆ ಒಳ್ಳೆಯ ರೀತಿ ಯೋಜನೆಗಳು ಅವರು ತಲುಪ ಒಂದು ನಿಟ್ಟಿನಲ್ಲಿ ಸಹಕಾರ ಸಂಸ್ಥೆಗಳನ್ನ ಮಾತ್ರ ಅಂತ ಮನಗಂಡು ಆ ಸಹಕಾರ ಸಂಘಗಳ ಮುಖಾಂತರ ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅನೇಕ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ ಸಹಕಾರ ಸಂಘಗಳ ಮುಖಾಂತರ. ಅದೇ ರೀತಿ ಈ TAPSC-MS ಸಂಸ್ಥೆಗಳಲ್ಲೂ ಸಹ ಅನೇಕ ಯೋಜನೆಗಳ ಅನುಷ್ಠಾನಗೊಳಿಸಿದೆ. ಈ ನಮ್ಮ ತಾಲೂಕಿನ ಉಡುಪಿ ತಾಲೂಕಿನ ಸಹಕಾರ ಸಂಸ್ಥೆ ಇನ್ನೂ ಹೆಚ್ಚಿನ ಕೇಂದ್ರ ಸರ್ಕಾರದ ಆಗಲಿ ರಾಜ್ಯ ಸರ್ಕಾರದ ಆಗಲಿ ಯೋಜನೆಗಳನ್ನ ಹೆಚ್ಚೆಚ್ಚು ಪಡ್ಕೊಂಡು ತನ್ನ ಸದಸ್ಯರಿಗೆ ಅವರ ಅಭಿವೃದ್ಧಿಗೆ ಹೆಚ್ಚು ಅವರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ
ಶಾಖೆಗಳನ್ನ ಹೊಂದಿ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಗೌರವಿಸಿಕೊಳ್ಳಬೇಕು ಎಂಬ ಆಶಯ ನಮ್ಮದಾಗಿದ್ದು ದಯವಿಟ್ಟು ರಾಘವೇಂದ್ರ ಹೆಬ್ಬಾರ್ ಅವರು ನಮ್ಮಿ ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮನ್ನ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಹೃದಯ ಭಾಗದಲ್ಲಿ ಬಹುಮಹಡಿ ಕಟ್ಟಡದ ಮಾಲಕರಾದರೂ ಕೂಡ ಕೊಂಚವೂ ಹಮ್ಮು ಬಿಮ್ಮಿಲ್ಲದ ವ್ಯಕ್ತಿ ಸನ್ಮಾನ್ಯ ರಾಘವೇಂದ್ರ ಹೆಬ್ಬಾರ್ ಅವರು. ಎಲ್ಲರನ್ನ ಬಹಳ ಪ್ರೀತಿಯಿಂದ ಕರೆದು ಮಾತನಾಡಿಸುವ ಹೃದಯ ಶ್ರೀಮಂತಿಕೆಯ ಮಯ್ಯ ಕಾಂಪ್ಲೆಕ್ಸ್ನ ಮಾಲಕರನ್ನ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ವೇದಿಕೆಯಲ್ಲಿ ಗೌರವಿಸಿಕೊಳ್ಳುತ್ತಿದ್ದೇವೆ. ಉದ್ಯಮ ರಂಗದಲ್ಲಿ ಹೋಟೆಲ್ ಉದ್ಯಮಿಯಾಗಿ, ಕಲಾಕ್ಷೇತ್ರದಲ್ಲಿ ಯಕ್ಷಗಾನದ ಅಭಿಮಾನಿಯಾಗಿ, ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಡಬೇಕೆಂಬ ಆಶಯವನ್ನ ಹೊತ್ತಿರುವ ಮಯ್ಯ ಕಾಂಪ್ಲೆಕ್ಸಿನ ಯಜಮಾನರು ಸನ್ಮಾನ್ಯ ರಾಘವೇಂದ್ರ ಹೆಬ್ಬಾರ್ ಅವರನ್ನ ಈ ವೇದಿಕೆಯಲ್ಲಿ ಸ್ಥಳಾವಕಾಶವನ್ನ ಮಾಡಿಕೊಟ್ಟದ್ದಕ್ಕಾಗಿ ಗೌರವಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಹೃದಯ ಶ್ರೀಮಂತಿಕೆಯ ಮನೋಭಾವನೆಗಾಗಿ ನಮ್ಮ ಈ ಸಂದರ್ಭದಲ್ಲಿ ಬಹಳ ಬೆಳೆಗುತ್ತಿರುವ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ದಿನಕರ ಹೇರೂರು ಇವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಂತೋಷದಿಂದ ಅವರನ್ನು ಗೌರವಿಸಿಕೊಂಡಿದ್ದೇವೆ. ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನ ವೇದಿಕೆಗೆ ಆಮಂತ್ರಿಸುವ ಹೊತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ಕೊಕ್ಕರಣೆದರ ಅಧ್ಯಕ್ಷರಾಗಿರುವಂತಹ ವಿ ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ ಕರ್ಜೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಶ್ರೀ ಅಭಿಷೇಕ್ ಇವರನ್ನ ವೇದಿಕೆಗೆ ಭಿನ್ನವಿಸಿಕೊಳ್ತಾ ಇದ್ದೇವೆ. ರೈತರ ಪಡುಬಿದ್ರಿ ಸಹಕಾರ ವ್ಯಾವಸಾಯಿಕ ಸಂಘ ಇದರ ಅಧ್ಯಕ್ಷರಾಗಿರುವ ವೈ ಸುಧೀರ್ ಕುಮಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಶ್ರೀಮತಿ ಶೋಭಾ ಎಚ್ ಪುತ್ರನ್, ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರು ಸಂದೀಪ್ ಶೆಟ್ಟಿ ಅವರನ್ನ ಕೂಡಿಕೊಂಡು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೋಭಾ ಎಚ್ ಪುತ್ರನ್, ಬೆಳ್ಳೆ ಸಹಕಾರಿ ವ್ಯಾವಸಾಯಿಕ ಸಂಘದ ಅಧ್ಯಕ್ಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಸಾಲಿಯನ್, ಮಂದರ್ತಿ ರಾಮಕೃಷ್ಣ ಶೆಟ್ಟಿಯವರು, ಕೆಮ್ಮಣ್ಣಿನ ಕೆ ಸತೀಶ್ ಶೆಟ್ಟಿಯವರು, ಗಣಪತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಶರತ್ ಕುಮಾರ್ ಶೆಟ್ಟಿ, ಕೃಷ್ಣ ಎಚ್ ಸುಭಾಷ್ ಚಂದ್ರ ಶೆಟ್ಟಿ, ಸಹಕಾರ ವ್ಯಾವಸಾಯಿಕ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅಡಿಗರ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾರ್ಯದರ್ಶಿಗಳಾಗಿರುವಂತಹ ಮೈದೀನ್ ಡಿಖಾನ್, ಶಿರುವ ಸಹಕಾರಿ ವ್ಯಾವಸಾಯಿಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಶ್ರೀಧರ ದೇವಾಡಿಗ, ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ, ಇನ್ನಂಜೆ ವ್ಯವಸಾಯ ಸೇವಾ ಸಹಕಾರಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಶೆಟ್ಟಿ, ಕಾರ್ಯದರ್ಶಿ ಶ್ರೀಮತಿ ಶೋಭಾರವರು, ಖಾದ್ಯ ತಯಾರಕರ ಮತ್ತು ಮಾರಾಟಗಾರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರನ್ನು ಕೂಡ ವೇದಿಕೆಗೆ ಕೇಳಿಕೊಳ್ಳುತ್ತಿದ್ದೇವೆ. ಭಾವನಾತ್ಮಕವಾದ ಹೊತ್ತಿದು. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿದ್ದೀರಿ. ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮ್ಮನ್ನು ಗೌರವಿಸಬೇಕಾದುದು ನಮ್ಮ ಕರ್ತವ್ಯ. ಆ ನೆಲೆಯಲ್ಲಿ ಆಗಮಿಸಿದ ವಿವಿಧ ಸಹಕಾರಿ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರನ್ನ ಗೌರವಿಸಿಕೊಂಡಿದ್ದೇವೆ. ಶ್ರೀಯುತ ಪ್ರತಾಪ್ ಶೆಟ್ಟಿ ಸಾಸಾನ ಸರ್, ತಾವು ಕೂಡ ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೆಲವೇ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮ ಮುಗಿಸಲಿದ್ದೇವೆ. ಅತಿಥಿಗಳಾಗಿ ಆಗಮಿಸಿ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡವರು, ನಮ್ಮ ಪ್ರೀತಿಯ ಕರೆಗೆ ಸ್ಪಂದಿಸಿ ಕೋಟ ಹೊತ್ತು ನೋಡಿದರೆ ಗೊತ್ತಾಯಿತು ಅರ್ಧ ಖಾಲಿಯಾಗಿದೆ. ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮುಗಿಸಬೇಕೆನ್ನುವಂಥ ನಿರೂಪಕರ ಒಂದು ಸೂಚನೆಯ ಮೇರೆಗೆ ಇಷ್ಟೊಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಿರೂಪಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ನಾವೆಲ್ಲರೂ ಸತೀಶ್ ಮಾಸ್ಟ್ರು ಅಂತ ಕರಿತೀವಿ, ಒಳ್ಳೆ ನಿರೂಪಕರು ಹೌದು ಈ ಜಿಲ್ಲೆಯಲ್ಲಿ. ಅವರನ್ನು ಈ ವೇದಿಕೆಯಲ್ಲಿ ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗುರುತಿಸಬೇಕಾಗಿ ನಮ್ಮ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಉತ್ಪನ್ನ ಸಹಕಾರ ಮಾರಾಟ ಸಹಕಾರಿ ಸಂಘದ ಸಾಲಿಗ್ರಾಮ ಶಾಖೆಯ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು,
ಸಹಕಾರಿ ಸಂಘದ ದಿಗ್ಗಜರು ಆಗಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಈ ನಾಡು ಕಂಡ, ಈ ಜಿಲ್ಲೆ ಕಂಡ ಅಪ್ರಮಿತ ಪ್ರತಿಮಾ ರಾಜಕಾರಣಿ, ಪ್ರಬುದ್ಧ ರಾಜಕಾರಣಿ, ಸದನಶೂರ ಬಿರುದು ಪಡೆದಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಯೂನಿಯನ್ನ ಅಧ್ಯಕ್ಷರಾಗಿರುವ ಜೇಕರ್ ಶೆಟ್ಟಿ ಇಂದ್ರಾಳಿ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಕಿಸಾನ್ ಸಮೃದ್ಧಿ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮ ನಿರ್ದೇಶಕರು, KMFನ ಅಧ್ಯಕ್ಷರು ಆಗಿರುವ ರವಿರಾಜ್ ಹೆಗಡೆ ಕೊಡವೂರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಿರ್ದೇಶಕರು ಉಳಿತಾಯ ಖಾತೆ ಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಭಾಗದ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ದಿನೇಶ್ ಹೆಗಡೆ ಮೊಳಹಳ್ಳಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಪ್ರಸಾದ್ ರಾಜ್ ಕಾಂಚನ್, ನಮ್ಮ ಗ್ರಾಹಕರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಳ್ಳೆ ಮಾತುಗಾರರು ಕೂಡ, ಒಳ್ಳೆ ತರಬೇತುದಾರರು ಕೂಡ ಹೌದು ಮೇಡಮ್ ರೇಣುಕಾಜಿ ಅವರು ಮುಂದೊಂದು ದಿನ ಈ ಸಹಕಾರಿ ಸಂಘದ ಹೆಚ್ಚಿನ ನಮ್ಮ ಸಹಕಾರಿಗಳಿಗೆ ಅದ್ಭುತ ತರಬೇತನ್ನು ಕೊಡ್ತಕ್ಕಂಥವ್ರವರು. ಅವರನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮೊಂದಿಗೆ ಉಪಸ್ಥಿತರಿರ್ತಕ್ಕಂಥ ತಮಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಹಾಗೆ ಡಾಕ್ಟರ್ KS ಕಾರಂತರು, ಈ ನಮ್ಮ ಅಧ್ಯಕ್ಷರು ಶ್ರೀ ಗುರುನರಸಿಂಹ ದೇವಸ್ಥಾನ ಸಾಲಿಗ್ರಾಮ, ಅವರು ಕೂಡ ನಾನು ಅಧ್ಯಕ್ಷರ ಹತ್ರ ಹೇಳಿದೆ, ಅವರೊಂದು ಅದ್ಭುತ ಮಾತುಗಾರ ಮತ್ತು ಒಳ್ಳೆಯ ವಿದ್ವತ್ತಿರ್ತಕ್ಕಂಥ ವ್ಯಕ್ತಿ, ಡಾಕ್ಟರ್ ಅವರು ಮನಃಶಾಸ್ತ್ರಜ್ಞ ಆದರೂ ಕೂಡ ಕನ್ನಡದಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ KS ಕಾರಂತರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇನ್ನೊಬ್ಬರು ಮಾತುಗಾರರು ಇವತ್ತು ಮಾತೇ ಆಡಲಿಲ್ಲ ನಮ್ಮೊಟ್ಟಿಗೆ, ಡಾಕ್ಟರ್ ಕೃಷ್ಣ ಕಾಂಚನ್ರವರು, ಅವರು ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಒಳ್ಳೆಯ ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು. ಅವರು ರಿಟೈರ್ಡ್ ಆದ ನಂತರ ಮೊದಲು ಕೂಡ ಸಹಕಾರಿ ವ್ಯವಸ್ಥೆಯಲ್ಲಿದ್ದರು, ಆದ ನಂತರ ಅವರಿಗೊಂದು ದೊಡ್ಡ ಜವಾಬ್ದಾರಿ ಕೋಟಾ CA ಬ್ಯಾಂಕ್ನ ಅಧ್ಯಕ್ಷರಾಗಿ ನಡೆಸ್ತಕ್ಕಂಥ ಒಂದು ಗುರಿಗಾರಿಕೆ ಸಿಕ್ಕಿದೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇವೆ. ಇನ್ನೊಬ್ಬರು ಸದಾ ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಅಂತ ಮಾತಾಡ್ತಾ ಇದ್ರೆ ನಮಗೆ ಸಹಕಾರಿ ರತ್ನ ಬಿರುದಾಂಕಿತ ಪ್ರಕಾಶ್ ಚಂದ್ರ ಶೆಟ್ರು. ಅದು ಗಟ್ಟಿ ಮಾತಾಡಬೇಕು, ಕೇಳಬೇಕು, ನಮ್ಮ ಸ್ವಂತಿಕೆ ಇಟ್ಕೊಳ್ಬೇಕು, ನಾವು ದಾಸ್ಯರಾಗಬಾರ್ದು ಅನ್ನುವಂಥ ಎಲ್ಲ ಹಿತವಚನದಿಂದ ಅವರ ಅಪ್ಪನ ಕಾಲದಿಂದ ನಮಗೆ ಹೇಳಿಕೊಡ್ತಾ ಇರ್ತಕ್ಕಂಥ ಪ್ರಕಾಶ್ ಚಂದ್ರ ಶೆಟ್ಟಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ಇನ್ನು ನಮ್ಮೂರಿನ ಹಿರಿಯರು, ನಾವೆಲ್ಲ ಚಿಕ್ಕವರಾಗಿದ್ದಂಗ ನೋಡಿ ಬೆಳೆದಿರ್ತಕ್ಕಂಥ ನೇರ ಮಾತು ನಡೆ, ಅವರು ಇದ್ದ ಹಾಗೆ, ಅವರು ಹೇಗಿದ್ದಾರೆ ಹಾಗೆ ಇರ್ತಕ್ಕಂಥ, ನೀ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ನಮ್ಗೆ ಕೂಡ ಹೇಳ್ತಕ್ಕಂಥ ಒಂದು ವ್ಯಕ್ತಿತ್ವವುಳ್ಳ ಜಗದೀಶ್ ಕಾರಂತರು ನಮ್ಮೊಟ್ಟಿಗೆ ಇವತ್ತು ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಇನ್ನೊಬ್ಬರು ನಮ್ಮ ಉಪಾಧ್ಯಕ್ಷರು, ಹಾಗೆಯೇ ಸಹಕಾರಿ ರತ್ನ ಬಿರುದನ್ನು ಪಡೆದಿರ್ತಕ್ಕಂಥ ಹಿರಿಯರ ಸಹಕಾರಿಗಳು ಆಗಿರ್ತಕ್ಕಂಥ ಬಲ್ಲಾಳರು, ಅವರಿಗೆ ನಿಮ್ಮೆಲ್ಲ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಸಾಲಿಗ್ರಾಮ ಪಟ್ಟಣ ಪಂಚಾಯತಿನ ಪ್ರಥಮ ಪ್ರಜೆ, ನಿಮ್ಮೆಲ್ಲರ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಸುಕನ್ಯಾ ಶೆಟ್ಟಿ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮೆಲ್ಲ ನಿರ್ದೇಶಕರು ಅಂತ ಹೇಳಿದರೆ, ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಅವರು ಒಬ್ಬೊಬ್ಬರು ಇಲ್ಲಿದ್ದಾರೆ ಅಂದರೆ ಇಡೀ ಸಹಕಾರಿ ಸಂಘ ಇಲ್ಲಿದ್ದ ಹಾಗೆ. ಗೌರವಾನ್ವಿತ ಎಲ್ಲ ನಿರ್ದೇಶಕರನ್ನು ಒಂದೇ ಮಾತಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾಳ ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ನೆರವು ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನದವರಿಗೂ, ಹಾಗೆ ಎಲ್ಲ ಸಹಕಾರಿಗಳಿಗೂ, ಪಟ್ಟಣ ಪಂಚಾಯತಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿ ಬಂಧು ಮಿತ್ರರು, ಕೋಟ 14 ಗ್ರಾಮಗಳಿಂದ ಸಹಕಾರಿ ಸಂಘದ ಮೇಲೆ ಅಭಿಮಾನ ಇಟ್ಟು ಬಂದಿರತಕ್ಕಂಥ ಸುಮಾರು ಇವತ್ತು 900ಕ್ಕೂ ಹೆಚ್ಚು ಜನ ಸಹಕಾರಿಗಳು ಇಲ್ಲಿ ಸೇರಿದ್ದಾರೆ. ಇವತ್ತು ನಮಗೆ ತುಂಬ ಖುಷಿ ಏನಂದರೆ, ನಮ್ಮ ಶಾಖೆ
ತೆರೆದಾಗಿನಿಂದ ನಾವು ಇದನ್ನು ಡೆಪಾಸಿಟ್ ಶಾಖೆ ಅಂತ ಕರಿಬೋದೇನೋ ಅಧ್ಯಕ್ಷರೇ. ಯಾಕಂತ ಹೇಳಿದರೆ ಆ ರೀತಿಯಾಗಿ ನಮಗೆ ಇಲ್ಲಿ ಡೆಪಾಸಿಟ್ಗಳು ಬರ್ತದೆ. ಅದು ದೇವರ ದಯೆ ಅಂತ ಹೇಳ್ತಾ ನೀವೆಲ್ಲ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಊರಿನ ಸಹಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಭಾಳ ಮುಖ್ಯವಾಗಿ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಎಲ್ಲರಿಗೆ ಗೊತ್ತಿದೆ, ಹೆಚ್ಚಿನವರು ಇಲ್ಲಿ ತಿಳಿದವರಿದ್ದಾರೆ, ದೇವರನ್ನು ಹೊತ್ಕೊಂಡು ಹೋಗುವಾಗ ದೇವರನ್ನು ನೋಡ್ತಾ ಇರ್ತೇವೆ. ದೇವರನ್ನು ನೋಡೋದಂದರೆ ಪಲ್ಲಕ್ಕಿಯನ್ನು ನೋಡ್ತಾ ಇರ್ತೇವೆ. ಯಾಕಂದರೆ ಎಲ್ಲರೂ ದೇವರಿಗೆ ಕೈ ಮುಗಿರ್ತಾ ಇರ್ತೇವೆ. ಆದರೆ ನಿಜವಾಗಿ ಆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗೋರನ್ನ ಯಾರೂ ನೋಡೋದಿಲ್ಲ. ಈ ಪಲ್ಲಕ್ಕಿಯನ್ನು ನಾವು ಇಷ್ಟು ಚೆನ್ನಾಗಿ ವಿಜೃಂಭಿಸಬೇಕಾದ್ರೆ, ಶಾಲಾಕಿ ಮಾತಾಡಬೇಕಾದ್ರೆ, ನಮಗೊಂದು ಗಟ್ಟಿ ಧ್ವನಿ ಆಗಬೇಕಾದ್ರೆ ನಮ್ಮ ಸಿಬ್ಬಂದಿ ವರ್ಗ ಮಾಡಿರ್ತಕ್ಕಂಥ ಪ್ರಾಮಾಣಿಕವಾದಂಥ ಸೇವೆ. ಅವರು ಕಳೆದ 1 ವಾರಗಳಿಂದ ಇಲ್ಲಿ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಅಪ್ರಮಿತವಾದಂಥ ಅವರ ಕೆಲಸದಿಂದಾಗಿ ನಾವಿವತ್ತು ಎದೆ ಉಬ್ಬರಿಸಿ ಮಾತಾಡಲಿಕ್ಕೆ ಸಾಧ್ಯ. ಅವರೆಲ್ಲರಿಗೂ ಕೂಡ ನಮ್ಮ ಇಡೀ ಆಡಳಿತ ಮಂಡಳಿ ಹಾಗೂ ಸಹಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಎಲ್ಲ ನನ್ನ ಸಹಕಾರಿ ಬಂಧುಗಳಲ್ಲಿ ಕೆಳಗೆ ಊಟ ಮಾಡ್ತಾ ಇದ್ದವರಲ್ಲಿ ಒಂದು ವಿನಂತಿ, ನಂತರದ ಕಾರ್ಯಕ್ರಮ ತಾಳಮದ್ಲೆ ಇದೆ. ತಾಳಮದ್ಲೆ ಅನ್ನುವಂಥದ್ದು ಕೆಲವರಿಗೆ ಬುದ್ಧಿವಂತರಿಗಾಗಿ ಮಾತ್ರ ಅಂತ ಹೇಳ್ತಾರೆ. ಆದರೆ ನಮಗೆ ಒಂದು ಗೊತ್ತಿರ್ತಕ್ಕಂಥ ಈ ಸಾಲಿಗ್ರಾಮ ಪರಿಸರದಲ್ಲಿ ಒಳ್ಳೆ ಬುದ್ಧಿವಂತರಿಗಾಗಿ ಇರುವಂಥ ಜಾಗ ಇದು. ಯಾಕಂದರೆ ಇಲ್ಲಿ ಎಲ್ಲ ಮಾತಾಡುವವರು ತಾಳಮದ್ಲೆ, ಯಕ್ಷಗಾನಗಳ ಬಗ್ಗೆ ಮಾತಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಇಲ್ಲಿ ತಾಳಮದ್ಲೆ ಇದೆ. ದಯವಿಟ್ಟು ತಾಳಮದ್ಲೆಯನ್ನು ಎಲ್ಲರೂ ನೋಡಬೇಕು. ಹಾಗೆ ನಮ್ಮೊಟ್ಟಿಗೆ ಇವತ್ತು ಕೈ ಜೋಡಿಸ್ತಕ್ಕಂಥ ಎಲ್ಲ ಸ್ವಸಹಾಯ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು ಹಾಗೂ ಇತರ ಎಲ್ಲ ಸಹಕಾರಿ ಸಂಘದ ಸ್ವಸಹಾಯ ಸಂಘದ ಅಧ್ಯಕ್ಷರುಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಎಲ್ಲರೂ ಕೂಡ ನಮ್ಮೊಂದಿಗೆ ಭೋಜನ ಮಾಡಬೇಕು, ನಂತರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸ್ತಾ, ಸಹಕಾರ ಗೆಲ್ಗೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಆರೂರು ಗ್ರಾಮ ಪಂಚಾಯತ್